Good evening, everyone. Namaskara, ellargu. Good evening. Hegidira ellaru. Hope you're all good. Welcome to LOL Academy's English language classes for banking examinations and all other competitive examinations. So, an audio mate video clear agidya? Can you clearly hear to me and see me? PPTs alla ಕಾಣಿಸ್ತಾ ಇದೆಯಾ? ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಿ. Hello, good evening. Inform me whether it's clear. No audio and video. Yes. Yes. Okay. So in my response jote, we will begin our today's classes. But before that, as usual, first important thing is that is ನಿಮ್ಮ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ನ ಆಫ್ಲೈನ್ ಕ್ಲಾಸಸ್ಸು ಲಾಲ್ ಅಕಾಡೆಮಿನಲ್ಲಿ 10ನೇ ತಾರೀಕು ಅಕ್ಟೋಬರ್ 10ರಿಂದ ಶುರು ಆಗ್ತಾ ಇದೆ. ಆ್ಯಂಡ್ ಈ ಸಂಡೇ ಅದು 2ನೇ ತಾರೀಕು ನಿಮಗೆಲ್ಲರಿಗೂ ಓರಿಯೆಂಟೇಷನ್ ಪ್ರೋಗ್ರಾಮ್ ಸಹಿತ ಇದೆ. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮಾಹಿತಿ ಕೊಡ್ತಾರೆ. ನಿಮಗೆ ಆಫ್ಲೈನ್ ಕ್ಲಾಸಸ್ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಡಿಮೋ ಕ್ಲಾಸಸ್ ಬಗ್ಗೆ ಆ್ಯಂಡ್ ನಿಮ್ಮ ಸ್ಕಾಲರ್ಶಿಪ್ ಟೆಸ್ಟ್ ಬಗ್ಗೆ ಕೂಡ. ಸೊ ನೀವು ಎಲ್ಲರೂ ಸಹ ಕೆಳಗೆ ಕಾಣಿಸ್ತಾ ಇರೋ ಕಾಂಟ್ಯಾಕ್ಟ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಡೀಟೇಲ್ಸಲ್ಲಿ ಈ ಯಾವ್ದಾದ್ರು ಡೀಟೇಲ್ಸ್ಗೆ ಅಥವಾ ನೀವು ಇಲ್ಲೇ ಬಂದು ಕಾಂಟ್ಯಾಕ್ಟ್ ಸಹ ಮಾಡ್ಬೋದು. ಯು ಕ್ಯಾನ್ ಅಪ್ರೋಚ್ ಆನ್ ದಟ್ ಡೇ. ಆ್ಯಂಡ್ ಅದು ಆನ್ಲೈನ್ ಆಗಿರುತ್ತೆ, ಝೂಮ್ ಮೀಟಿಂಗಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಥಿಂಗ್, ನಿಮ್ಮ ಡಿಮೋ ಕ್ಲಾಸಸ್ 10th of October ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ 4 days ಆಫ್ ಕ್ಲಾಸಸ್ ಇರುತ್ತೆ ನಿಮಗೆ. ಆ್ಯಂಡ್ 5th day ನಿಮಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಸಹ ಇರುತ್ತೆ. ಸೊ ಆ ಸ್ಕಾಲರ್ಶಿಪ್ ಟೆಸ್ಟಲ್ಲಿ ನೀವು ಟಾಪಲ್ಲಿ ಬಂದರೆ ಯು ವಿಲ್ ಆಲ್ಸೋ ಬಿ ಹ್ಯಾವಿಂಗ್ ಸ್ಕಾಲರ್ಶಿಪ್ಸ್. ಸರ್ಟನ್ ಅಮೌಂಟ್ ಆಫ್ ಡಿಸ್ಕೌಂಟ್ಸ್ ಕೂಡ ನಿಮಗೆ ಸಿಗುತ್ತೆ ಫೀಸ್ ಪೇಮೆಂಟಲ್ಲಿ. ಆ್ಯಂಡ್ ಈ ಕ್ಲಾಸಸ್ಸು ಬೋತ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡದಲ್ಲಿರುತ್ತೆ, ನೆನಪಿರಲಿ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ನಿಮ್ಮ ಮೇಜರ್ ಥಿಂಗ್ ದಟ್ ಯು ಹ್ಯಾವ್ ಟು ಆಲ್ ಯಾರ್ಯಾರಿಗೆ ಅಟೆಂಡ್ ಮಾಡಬೇಕು ಅಂತಿದೆ ಅಥವಾ ಯಾರ್ಯಾರು ಕೋಚಿಂಗ್ ತಗೊಳ್ಬೇಕು ಅಂತ ಇದ್ರೆ ಅಥವಾ ನೀವಾಗಿರಬಹುದು, ನಿಮ್ಮ ಫ್ರೆಂಡ್ಸ್, ಅವ್ರೆಲ್ಲರ ಹತ್ರನೂ ಇದ್ರ ಬಗ್ಗೆ ಆದಷ್ಟು ಶೇರ್ ಮಾಡಿ. ನಿಮ್ಮನ್ನು ನೀವು ರಿಜಿಸ್ಟರ್ ಮಾಡಿಕೊಂಡು ಈ ಡೆಮೋ ಕ್ಲಾಸಸ್ಸು ಆಸ್ ವೆಲ್ ಆಸ್ ಓರಿಯೆಂಟೇಷನ್ ಅನ್ನು ಅಟೆಂಡ್ ಮಾಡಿ. ಯು ಮೇಕ್ ಪಾಸಿಟಿವ್ ಯೂಸೇಜ್. ಓಕೆನಾ? ಸೊ ನಾವು ಕಮಿಂಗ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಆಸ್ ಯೂಶುವಲ್, ದಟ್ ಈಸ್ ಅವರ್ ಪ್ರೀವಿಯಸ್ ಡೇಸ್ ಕ್ವೆಶ್ಚನ್, ಹಿಂದಿನ ದಿನದ ಕ್ವೆಶ್ಚನ್. So voice is slow. Yes, now it will be clear, I believe. Okay. ಈಗ ನೋಡಿ, ನೆನ್ನೆ ಕ್ವೆಶ್ಚನ್ ಅನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವೆಶ್ಚನ್, ಐ ಹೆಡ್ ಬಿನ್ ಟು ತಮಿಳ್ನಾಡು ಲಾಸ್ಟ್ ವೀಕ್ ಟು ವಿಸಿಟ್ ಮೈ ಫ್ರೆಂಡ್ಸ್. ನೋ ಎರರ್. ಸೊ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇದೆ? ಕ್ಯಾನ್ ಯು ಗೈಸ್ ಆನ್ಸರ್ ಮೀ? ಇದಕ್ಕೆ ಆನ್ಸರ್ ಹೇಳ್ತೀರಾ? ಆನ್ಸರ್ ತಿಳಿಸ್ಕೊಡ್ತೀರಾ? I had been to Tamil Nadu last week to visit my friends. So, what is the right error? Somebody has told error A nallide, ಇನ್ನೊಬ್ರು ಎರರು B ಲಿದೆ ಅಂದಿದ್ದಾರೆ, ಮತ್ತೊಬ್ರು ಎರರು C ನಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಎಲ್ಲಾ ಆಪ್ಷನ್ಸ್ ಹೇಳ್ತಾ ಇದ್ದೀರಾ. ಲೆಟ್ಸ್ ಚೆಕ್. ಸೊ the error is actually in A. ಎರರ್ ಬಂದು A ನಲ್ಲಿದೆ. ಯಾಕೆ ಅಂದ್ರೆ I had been to ತಮಿಳ್ನಾಡು. had been to is a wrong word. ಅದು ಏನಾಗಿರ್ಬೇಕಿತ್ತು ಅಂದ್ರೆ it was supposed to I went. I had been ಬದಲು I went to ತಮಿಳ್ನಾಡು
last week to visit my friends. Had been there. Had been there. ಸೊ ಇಲ್ಲಿ ನಮಗೆ ಆಲ್ರೆಡಿ ಎಕ್ಸಾಕ್ಟ್ ಪ್ಲೇಸ್ ಇರೋದ್ರಿಂದ ನಾನು ಪ್ಲೇಸ್ ಯೂಸ್ ಮಾಡದೇ ಇದ್ದಾಗ ಬೇಕಾದ್ರೆ ಐ ಹ್ಯಾಡ್ ಬಿನ್ ದೇರ್ ಹಾಕ್ಬೋದು. ಬಟ್ ಆಲ್ರೆಡಿ ಐ ಹ್ಯಾವ್ ಮೈ ಪ್ಲೇಸ್ ಯೂಸ್ಡ್, ಐ ಕಾಂಟ್ ಯೂಸ್ ಐ ಹ್ಯಾಡ್ ಬಿನ್ ದೇರ್. ನಾನು ಹೆಲ್ಪಿಂಗ್ ವರ್ಬ್ಸ್ನ ಇಟ್ಕೊಂಡು ಅದನ್ನ ಮೇನ್ ವರ್ಬ್ ಮಾಡೋಕ್ ಸಾಧ್ಯ ಆಗೋದಿಲ್ಲ. ನನಗೆ ಮೇನ್ ವರ್ಬಿನ ಅವಶ್ಯಕತೆ ಇರುತ್ತೆ. ಸೊ ಏನು ಹೆಲ್ಪಿಂಗ್ ವರ್ಬ್ನೇ ನಾನು ಯೂಸ್ ಮಾಡಿ ಒಂದು ಸೆಂಟೆನ್ಸ್ ನ ಮೀನಿಂಗ್ಫುಲ್ ಮಾಡ್ತೀನಿ ಅಂತ ಹೇಳೋಕ್ ಸಾಧ್ಯ ಇಲ್ಲ. ವಿ ಹ್ಯಾವ್ ಆಲ್ರೆಡಿ ಸೀನ್ ಇದು ಒಂದು ಆಕ್ಸಿಲರಿ ಆಗಿರುತ್ತೆ ಅಥವಾ ಮಾಡೆಲ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಸೊ ನನಗೆ ಮೇನ್ ವರ್ಬ್ ಇಲ್ಲದೆ ಇರೋದ್ರಿಂದ ಐ ವಿಲ್ ಬಿ ಯೂಸಿಂಗ್ ವೆಂಟ್. I went to Tamil Nadu last week to visit my friends. No error. So the right answer is I went. I hope you have understood. Second question hogana. I would like you to complete this assignment before you will live to for Mysore Palace. No error. ಯಾವ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇದೆ ಅಂತ ಹೇಳ್ತೀರಾ? Can you just tell me ಯಾವ ಸ್ಟೇಟ್ಮೆಂಟ್ ಅಲ್ಲಿ ಇದೆ ಅಂತ? Somebody can tell me ಯಾವ statement ಅಲ್ಲಿ? Yes, Sunil, you're right. I went to last one. No error. I am getting options like no error and C. C ಮತ್ತೆ no error. Somebody is also telling B ನಲ್ಲೂ ಕೂಡ error ಇದೆ. Again C. B. ಸೊ ಸಿ ನಲ್ಲಿ ಎರರ್ ಇದೆ ಅಂದವರು ಎಲ್ಲಿ ಎರರ್ ಇದೆ ಅಂತ ಹೇಳಿ, ಬಿ ನಲ್ಲಿ ಹೇಳಿದವರು ಸಹ ವೈ ಆರ್ ವೇರ್ ಡು ಐ ಹ್ಯಾವ್ ಅನ್ ಎರರ್ ಅನ್ನೋದನ್ನ ತಿಳಿಸ್ಬೇಕು. ಕಂಪ್ಲೀಟೆಡ್. ಕಂಪ್ಲೀಟೆಡ್. ಸೊ ನಿಮಗೆ ಇದು ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಗ್ಬೇಕು ಅನ್ನಿಸ್ತಾ ಇದೆಯಾ? ಪಾಸ್ಟ್ ಪಾರ್ಟಿಸಿಪಲ್. ಹೇಗೆ ಪಾಸ್ಟ್ ಪಾರ್ಟಿಸಿಪಲ್ ಆಗತ್ತೆ? ನಾನಿಲ್ಲಿ ಫ್ಯೂಚರ್ ಬಗ್ಗೆ ಅಲ್ವಾ ಮಾತಾಡ್ತಾ ಇರೋದು. ಐ ಆಮ್ ಟಾಕಿಂಗ್ ಅಬೌಟ್ ದ ಫ್ಯೂಚರ್. ಮುಂದೆ ನೀನು ಮೈಸೂರು ದಸರಾಗೆ ಹೋಗ್ಬೇಕು ಅಂದ್ರೆ ಈಗ ಕೂತ್ಕೊಂಡು ಅಸೈನ್ಮೆಂಟ್ ನ ಕಂಪ್ಲೀಟ್ ಮಾಡ್ಬೇಕು. ಅಂದ್ರೆ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಸಿಚುಯೇಷನ್. ಈಗ ನಡೀತಾ ಇದೆ, ಜೊತೆಗೆ ಮುಂದೆ ಕೂಡ ಅದು ಕಂಟಿನ್ಯೂ ಆಗ್ತಾ ಹೋಗತ್ತೆ. ಸೊ ಇಟ್ ಇಸ್ ನಾಟ್ ಇನ್ ಪಾಸ್ಟ್. ಕಂಪ್ಲೀಟೆಡ್ ತಪ್ಪು. ಲೀವ್, ಫಾರ್, ಟು, ನೋ, ವಿಲ್. ಎಸ್, one person is right. It is will. No will. You need not have to use will in the statement. ಈ ಸ್ಟೇಟ್ಮೆಂಟ್ ಅಲ್ಲಿ ನೀವು will ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ಯು ಮೇ ಸಿ, ಐ ವುಡ್ ಲೈಕ್ ಯು ಆಲ್ರೆಡಿ ಒಂದು ಮೊಡೆಲ್ ವರ್ಬ್ ಇದೆ. ನಿಮ್ಗೆ ಆಲ್ರೆಡಿ ಒಂದು ಮೊಡೆಲ್ ವರ್ಬ್ ಇದೆ, ಲೈಕ್ ಯು ಟು ಕಂಪ್ಲೀಟ್ ದಿಸ್ ಅಸೈನ್ಮೆಂಟ್. ಸೊ ಇದು ಆಲ್ರೆಡಿ ಫ್ಯೂಚರ್ ನ ಹೇಳ್ತಾ ಇದೆ. ನಾನು ಹೇಳಿದ್ನಲ್ವಾ ಪರ್ಫೆಕ್ಟ್ ಕಂಟಿನ್ಯೂಸ್ ಏನ್ ಹೇಳ್ತಾ ಇದ್ದೀನಲ್ವಾ, ಅದನ್ನ ಈ ವುಡ್ ಆಲ್ರೆಡಿ ನನಗೆ ರೆಕಮೆಂಡ್ ಮಾಡ್ತಾ ಇದೆ. ಟು ಕಂಪ್ಲೀಟ್ ದಿಸ್ ಅಸೈನ್ಮೆಂಟ್ ಬಿಫೋರ್ ಯು ಲಿವ್ ಫಾರ್ ಮೈಸೂರ್ ದಸರಾ. ಯು ವಿಲ್ ಲಿವ್ ಫಾರ್ ಮೈಸೂರ್ ದಸರಾ. ಇನ್ನು ಅದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಲ್ಲ. ಗೋಯಿಂಗ್ ಟು ದಸರಾ ಇನ್ನು ಡಿಸೈಡ್ ಆಗಿಲ್ಲ ಅಲ್ಲ, ಇಟ್ ಇಸ್ ಆಲ್ರೆಡಿ ಡಿಸೈಡೆಡ್. ಸೊ ದೇ ಆರ್ ಟೆಲ್ಲಿಂಗ್, ನನಗೆ ನೀನು ನಿನ್ನ ಅಸೈನ್ಮೆಂಟ್ ನ ಬರಿಬೇಕು, ನೀನು ಹೋಗೋಕು ಮೊದಲು. ದಿಸ್ ಇಸ್ ಹೌ ದ ಸ್ಟೇಟ್ಮೆಂಟ್ ಇಸ್. ಅದು ಒಂದು ಅಫರ್ಮೇಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಅದನ್ನ ಅವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಆಪ್ಷನ್ ಕೊಡ್ತಾ ಇಲ್ಲ. ಸೊ ವಿಲ್ ನ ಯೂಸ್ ಮಾಡೋ ಅವಶ್ಯಕತೆ ನಮಗೆ ಅಲ್ಲಿ ಬರೋದಿಲ್ಲ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ 2 questions as well. Clear? Yes. Now let's come to the main part of our today's class, that is adjective. So adjective ಅಲ್ಲಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ we will be discussing meaning, ಅಂದ್ರೆ ಬೇಸಿಕ್ ಫಾರ್ಮ್ ಆಫ್ adjective ಅಥವಾ ಒಂದು ಸೆಂಟೆನ್ಸ್ ನೋಡೋಣ, ಎಕ್ಸಾಂಪಲ್ಸ್ ನೋಡೋಣ, ವಾಟ್ ಇಸ್ adjective ನೋಡೋಣ, ದೆನ್ ಫಾರ್ಮ್ಸ್ ಆಫ್ adjective. ಸೊ ಫಾರ್ಮ್ಸ್ ಅಲ್ಲಿ 3 ಫಾರ್ಮ್ಸ್ ಇದೆ. ಐ ಹೋಪ್ ನಿಮ್ಗೆ ಇದೆಲ್ಲರಿಗೂ ಗೊತ್ತು. ಕಂಪ್ಯಾರಿಸನ್ ಡಿಗ್ರೀಸ್. ಸೊ ಇದು 3 ಕೂಡ ಅಬ್ಜೆಕ್ಟಿವ್ ಫಾರ್ಮ್ಸ್. ಆಮೇಲೆ ವಿ ವಿಲ್ ಸಿ 4 ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್. ಓಕೆ, ಸೊ ಒಂದು ಪೊಸೆಸಿವ್, ಇಂಟರೋಗೇಟಿವ್, ಡೆಮಾನ್ಸ್ಟ್ರೇಟಿವ್ ಅಂಡ್ ಕಾಂಪೌಂಡ್. ಇದೆಲ್ಲದೂ ಸಹ ನಾವು ಆಲ್ರೆಡಿ ಒಂದನ್ನ ಪ್ರನೌನ್ ಅಲ್ಲಿ ನೋಡಿದೀವಿ,
ಇನ್ನೊಂದನ್ನ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ನೋಡಿದೀವಿ, ಮತ್ತೊಂದನ್ನ ಸೆಂಟೆನ್ಸ್ ಟೈಪ್ಸ್ ಅಲ್ಲಿ ನೋಡಿದೀವಿ, ಅಂಡ್ ಇನ್ನೊಂದು ಡೆಮಾನ್ಸ್ಟ್ರೇಟಿವ್ ಆಲ್ಸೋ ವಿ ಹವ್ ಸೀನ್ ಇನ್ ದ ಪ್ರೊನೌನ್ ಇಟ್ ಸೆಲ್ಫ್. ಸೊ ಇದೆಲ್ಲ ಆಲ್ರೆಡಿ ನೋಡಿದೀವಿ ನಾವು. ಬಟ್ ಅಬ್ಜೆಕ್ಟಿವ್ ಆಗಿ ಹೇಗೆ ರೂಲ್ ಮಾಡುತ್ತೆ ಅಥವಾ ಅಬ್ಜೆಕ್ಟಿವ್ ಆಗಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಅಂಡ್ ಲೆಟ್ಸ್ ಕಮ್ ಟು ದ ಮೇನ್ ಟಾಪಿಕ್, ದಟ್ ಇಸ್ adjective. Used to describe or give information about a noun or a pronoun. So ಒಂದು sentence ಅಲ್ಲಿ action ಯಾರು ಮಾಡ್ತಾರೆ? That is a subject. Okay, subject is a person who is going to make an action. So subject ಜಾಗದಲ್ಲಿ ನಾವು ಯಾರು ಬರಿತೀವಿ? It is a noun or a pronoun ಅಲ್ವಾ? ಸೊ ಈ ನೌನ್ ಅಥವಾ ಪ್ರೊನೌನ್ ನಾವು ಸಬ್ಜೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ಇಲ್ಲಿ ಈ ಇಬ್ರು ಅಂದ್ರೆ ನೌನ್ ಅಥವಾ ಪ್ರೊನೌನ್ ಯಾವ ಆಕ್ಷನ್ ಅನ್ನ ಮಾಡ್ತಾರೆ ಅಥವಾ ಅಲ್ಲಿ ಹೇಗೆ ಇದ್ದಾರೆ, ಆ ಸಿಚುಯೇಷನ್ ಅಲ್ಲಿ ಹೇಗಿದ್ದಾರೆ ಅಂತ ಡಿಸ್ಕ್ರೈಬ್ ಮಾಡೋದೇ ನಮ್ಮ adjective. Adjective is the one thing that is going to describe the pronoun. Yes, somebody has put the right answer, that describing your noun, ನನ್ನ ನೌನ್ ನಾಮಪದ ಇದೆಯಲ್ವಾ, ಅದನ್ನ ಡಿಸ್ಕ್ರೈಬ್ ಮಾಡೋದೇ adjective. Next thing, it is found after the verb or before the noun in it describes. So ಇಲ್ಲಿ adjective ಯಾವಾಗಿರುತ್ತೆ? That is before the noun, sorry, after the verb. ವರ್ಬ್ ಅಂದ್ರೆ ಆಕ್ಷನ್, ಆಕ್ಷನ್ ಆದ್ಮೇಲೆ adjective ಇರುತ್ತೆ, ಅಥವಾ ನೌನಿಗೂ ಮೊದಲು ಅಂದ್ರೆ ನೇಮಿಂಗ್ ವರ್ಡ್ಗೂ ಮೊದಲು ನಿಮಗೆ adjective ಇರುತ್ತೆ. ಸೊ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ವೇರ್ ಯು ವಿಲ್ ಬಿ ಹ್ಯಾವಿಂಗ್ adjective. ದಿಸ್ ಇಸ್ ಅ ಬೇಸಿಕ್ ರೂಲ್. adjective ನ ಬೇಸಿಕ್ ರೂಲ್ ಏನು? ವರ್ಬ್ ಆದ್ಮೇಲೆ ಇರುತ್ತೆ ಅಥವಾ ನೌನಿಗೂ ಮೊದಲಿರುತ್ತೆ. ಓಕೆ, ಆಲ್ವೇಸ್ ರಿಮೆಂಬರ್ ದಿಸ್. ಇದು ಬೇಸಿಕ್ ರೂಲ್. ಇದು ಬಿಟ್ಟು ಇನ್ನು 5-6 ರೂಲ್ಸ್ ಇದೆ, ಅದನ್ನ ನಾವು ನೆಕ್ಸ್ಟ್ ನಾಳಿನ ಕ್ಲಾಸಲ್ಲಿ ಕಲಿಯೋಣ. ಈಗ ಈ ಬೇಸಿಕ್ ರೂಲ್ ನೆನ್ಪಿಟ್ಕೊಳ್ಳಿ. ರೂಲ್ ನಂಬರ್ 1, ದಟ್ ಈಸ್ ವರ್ಬ್ ಮೊದಲು, ವರ್ಬ್ಗಿಂತ ಮೊದಲು adjective ಇರುತ್ತೆ, ಆಮೇಲೆ ನೌನ್, ಸಾರಿ, ವರ್ಬ್ ಆದ್ಮೇಲೆ adjective ಇರುತ್ತೆ, ಆಮೇಲೆ ನೌನ್ಗಿಂತ ಮೊದಲು adjective ನ ನಾವು ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್, ಐ ಹ್ಯಾವ್ 10 apples. ಸೊ ಇಲ್ಲಿ ನಾನು ಹೈಲೈಟ್ ಮಾಡಿರೋ ವರ್ಡ್ಸ್ ಬಂದು ನಿಮ್ಮ adjective. ಐ ಹ್ಯಾವ್ 10 apples. ಹ್ಯಾವ್ ಬಂದು verb, 10 ಬಂದು adjective. ನೆಕ್ಸ್ಟ್, I bought a red dress for the wedding. ಸೊ ನೀವು ಇಲ್ಲಿ ತಲೆನಲ್ಲಿ ಇಟ್ಕೊಳ್ಬೇಕಿರೋದು ಏನು ಅಂದ್ರೆ, ಕಲರ್ಸ್, ದಟ್ ಈಸ್ ಡಿಫ್ರೆಂಟ್ ಕಲರ್ಸ್ ಇರುತ್ತಲ್ಲ, ಆ ಕಲರ್ಸ್ಗಳು ಕೆಲವೊಮ್ಮೆ ಅಬ್ಜೆಕ್ಟಿವ್ ಆಗು ಪಾರ್ಟ್ ತಗೊಳುತ್ತೆ, ಕೆಲವೊಮ್ಮೆ ನೌನ್ ಆಗಿ ತಗೊಳುತ್ತೆ, ಇನ್ನು ಕೆಲವೊಮ್ಮೆ ವರ್ಬ್ ಆಗು ಸಹ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ರೆಡ್. ಈಗ ನಾನು ರೆಡ್ ಅನ್ನೋ ಒಂದು, ಲೆಟ್ಸ್ ಟೇಕ್, ಒಂದು ಕಲರ್ ಅನ್ನ ಅಥವಾ ಒಂದು ವರ್ಡ್ ನ ಯೂಸ್ ಮಾಡಿದ್ರೆ ಅದು ನೌನ್ ಹೇಗಾಗತ್ತೆ? ಐ ಹ್ಯಾವ್ ರೆಡ್ ಬಲೂನ್. ದಿಸ್ ಬಿಕಮ್ಸ್ ಯುವರ್ ನೌನ್. ಅದನ್ನೇ ನಾನು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಬಂದ್ರೆ ಏನ್ ಹೇಳಿ? ಇಟ್ ಇಸ್ ಸ್ಟಾಪ್. ಸೊ ಈಗ ಇದು ವರ್ಬ್ ಆಯ್ತು. ನೆಕ್ಸ್ಟ್, ನನ್ನ ಅಬ್ಜೆಕ್ಟಿವ್ಗೆ ರೆಡ್ ಡ್ರೆಸ್. ಸೊ ಕಲರ್ ಡಿಪಿಕ್ಟ್ ಮಾಡೋದು. ಕೆಲವು ಸರ್ತಿ ರೆಡ್ ಅಂದ್ರೆ ಡೇಂಜರ್, ಇಟ್ ಇಸ್ ಡಿಪಿಕ್ಟಿಂಗ್ ಸಮಥಿಂಗ್, ದಟ್ ಬಿಕಮ್ಸ್ ಯುವರ್ ಅಗೇನ್ ಮತ್ತೆ ಅದು ನಿಮ್ಮ ನೌನ್ ಆಗತ್ತೆ. ಸೊ ಈ ರೀತಿ ಕಲರ್ಸ್ ಅಥವಾ ಕೆಲವು ವರ್ಡ್ಸ್ ವರ್ಬ್ ಆಗು ಪ್ಲೇಸ್ ಆಗತ್ತೆ, ನೌನ್ ಆಗು ಪ್ಲೇಸ್ ಆಗತ್ತೆ, ಜೊತೆಗೆ ಅಬ್ಜೆಕ್ಟಿವ್ ಆಗು ಸಹ ಪ್ಲೇಸ್ ಆಗುತ್ತೆ, ಓನ್ಲಿ ಬಿಕಾಸ್ ಬೇಸ್ಡ್ ಆನ್ ದ ಸಿಚುಯೇಷನ್. ಆ ಸಿಚುಯೇಷನ್ ಬೇಸ್ ಆಗಿ ಅದು ಆ ರೀತಿನಲ್ಲಿ ಪ್ಲೇಸ್ ಆಗುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟುಡ್. ನಿಮಗೆ ಇದು ಅರ್ಥ ಆಗಿದೆ. ನೆಕ್ಸ್ಟ್, ನೌ is the great time to visit Kerala. So great is your adjective. Experience. ಈಗ ನಾನು ಕೇರಳಾಗ ಹೋಗ್ಬೇಕು ಅನ್ನೋದನ್ನ ಇನ್ನೂ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾ ಇರೋದೇ ಈ ಗ್ರೇಟ್ ಅನ್ನೋ ವರ್ಡ್. ಶಿ ಇಸ್ ಅ ಗ್ರೇಟ್ ಗರ್ಲ್. ಸೊ ಶಿ ಇಸ್ ಅ ಗರ್ಲ್ ಅಷ್ಟೇ ಅಲ್ಲ, ಶಿ ಇಸ್ ಅ ಗುಡ್ ಗರ್ಲ್ಗಿಂತ ಶಿ ಇಸ್ ಅ ಗ್ರೇಟ್ ಗರ್ಲ್, ತುಂಬಾ ಒಳ್ಳೆ ಹುಡುಗಿ ಅಥವಾ ತುಂಬಾ ಪಾಪ್ಯುಲರ್ ಆ ಹುಡುಗಿ ಅಂತ ಹೇಳೋದು. ನೆಕ್ಸ್ಟ್ ಒಂದು ನೋಡಿ, ಇಟ್ ವಾಸ್ ಅ ಫ್ಯಾಬ್ಯುಲಸ್ ಡ್ರೈವ್. ಫ್ಯಾಬ್ಯುಲಸ್ ಇನ್ನೂ ಬೆಸ್ಟ್ ಎಕ್ಸಾಂಪಲ್. ನೀವು ಅಬ್ಜೆಕ್ಟಿವ್ಸ್ ಕಲಿಬೇಕು ಅಂದ್ರೆ ದೇರ್ ಆರ್ ಮೆನಿ ಗೇಮ್ಸ್. ಮೊಬೈಲ್ ಫೋನ್ಸ್ ಅಲ್ಲಿ ಸಿಗತ್ತಲ್ಲ ಗೇಮ್ಸು. ಯಾರಾದ್ರೂ ನೀವು ಕ್ಯಾಂಡಿ ಕ್ರಶ್ ಗೇಮ್ ಆಡಿದ್ರೆ ಎಷ್ಟು ಅಬ್ಜೆಕ್ಟಿವ್ ಬರುತ್ತೆ ಗೊತ್ತಾ? ಡೆಲಿಷಿಯಸ್ ಅಥವಾ ಶುಗರ್ ಕ್ರಶ್, ಇದೆಲ್ಲವೂ ಸಹ ಅಬ್ಜೆಕ್ಟಿವ್ಸ್ ವಿಚ್ ಇಸ್ ದೇರ್ ಟು ಎನ್ಹಾನ್ಸ್ ದ
ಸ್ಟೇಟ್ಮೆಂಟ್ಸ್ ಅಥವಾ ನೌನ್ ನ ಎನ್ಹಾನ್ಸ್ ಮಾಡೋದಕ್ಕೆ, ಇನ್ಫಾರ್ಮೇಶನ್ ಜಾಸ್ತಿ ಕೊಡೋದಕ್ಕೆ ಅಬ್ಜೆಕ್ಟಿವ್ ನ ನಾವು ಯೂಸ್ ಮಾಡ್ತೀವಿ. ಹೋಪ್ ಯು ಆರ್ ಕ್ಲಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್. ಸೊ ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್ 3 ತರ ಇದೆ. ಸೊ ಆಸ್ ಯು ಆಲ್ ನೋ ದಟ್ ಈಸ್ ಕಂಪ್ಯಾರಿಸನ್ ಡಿಗ್ರಿಲಿ 3 ಡಿಗ್ರೀಸ್ ಇದೆ. ಒಂದು ಪಾಸಿಟಿವ್, ಇನ್ನೊಂದು ಕಂಪ್ಯಾರಿಟಿವ್, ಮತ್ತೊಂದು ಸೂಪರ್ಲೇಟಿವ್. ಇದೆಲ್ಲವುದು ಸಹ ನಿಮ್ಮ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಈಗ ನಾನು ಒಂದು ವರ್ಡ್ ತಗೊಂಡೆ, ಕೂಲ್, ಕೂಲರ್, ಕೂಲೆಸ್ಟ್, ಗುಡ್, ಬೆಟರ್, ಬೆಸ್ಟ್ ಬರೀತೀವಲ್ವಾ, ಅದನ್ನೇ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳೋದು. ಐ ಹೋಪ್ ಯು ಆಲ್ ನೋ ದಿಸ್. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಲೆಟ್ ಸಿ ಫಾರ್ಮ್ಸ್. ಇದು ಹೇಗೆ ಅಬ್ಜೆಕ್ಟಿವ್ ಫಾರ್ಮ್ ಆಗಿ ಇರತ್ತೆ, ನಾನು ಅವತ್ತೇ ಹೇಳಿದೆ. ಅಡ್ವರ್ಬ್ ಆಗ್ಬೇಕು ಅಂದ್ರೆ LY ಮಾಡಿದ್ರೆ ಎಷ್ಟೊಂದು ವರ್ಡ್ಸ್ ಅಡ್ವರ್ಬ್ ಆಗಿ ಕನ್ವರ್ಟ್ ಆಗುತ್ತೆ. 90% ಆಫ್ ದ ವರ್ಡ್ಸ್ ವಿಲ್ ಬಿಕಮ್ ಅಡ್ವರ್ಬ್. ಅದೇ ಅಬ್ಜೆಕ್ಟಿವ್ ಮಾಡಬೇಕು ನಾವು ಒಂದು ವರ್ಬ್ ಅಲ್ಲಿ ಇರೋ ವರ್ಡ್ ನ ಅಂತ ಹೇಳಿದಾಗ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ವಿ ವಿಲ್ ಸಿ. ಓಕೆ, ಥ್ರೂ ಫಾರ್ಮ್ಸ್ ದೇ ಕ್ಯಾನ್ ಬಿ ಯೂಸ್ ಟು ಕಂಪೇರ್ ಸಿಮಿಲರ್ ಕ್ವಾಲಿಟೀಸ್ ಆಫ್ ದ ಡಿಫರೆಂಟ್ ಸಬ್ಜೆಕ್ಟ್ಸ್ ಅಂಡ್ ದ ಸೇಮ್ ಆಕ್ಷನ್. ಓಕೆನಾ, ಈಗ ಒಂದು ನೌನ್ ಇರುತ್ತೆ ಅಥವಾ ಒಂದು ಸಬ್ಜೆಕ್ಟ್ ಇರ್ತಾರೆ, ಐ ಮೀನ್ ಸೆಂಟೆನ್ಸ್ ಅಲ್ಲಿ ಅವರು ಮಾಡೋ ಅದೇ ಸೇಮ್ ಆಕ್ಷನ್ಸ್ ನ ಡಿಸ್ಕ್ರೈಬ್ ಮಾಡುವಾಗ ನಮಗೆ ಈ ರೀತಿಯಾದ ಒಂದು ಕಂಪ್ಯಾರಿಸನ್ಸ್ ಬೇಕು. ಬಟ್ ಸಿಚುಯೇಷನ್ಸ್ ಬೇರೆ ಬೇರೆ. ಈಗ ಪಾಸ್ಟ್ ಅಲ್ಲಿ ಇದ್ದಾಗೂ ನಾನು ಕೂಲೇ ಬರೆಯಲ್ಲ. ನಾವು ಅವಾಗ್ಲೇ ಒಂದು ಎಕ್ಸಾಂಪಲ್ ನೋಡಿದ್ವಿ, ದಟ್ ಇಸ್ ನಿನ್ನೆ ಕ್ವೆಶ್ಚನ್ ಅಲ್ಲಿ ಹ್ಯಾಡ್ ಬಿನ್ ಯಾವಾಗ ಯೂಸ್ ಮಾಡ್ತಾರೆ, ವೆಂಟ್ ಯಾವಾಗ ಯೂಸ್ ಮಾಡ್ತಾರೆ ಅನ್ನೋದು. ಪರ್ಟಿಕ್ಯುಲರ್ ಇದ್ದಾಗ ಯು ಗೋಯಿಂಗ್ ಟು ಯೂಸ್ ದಿಸ್, ಇಫ್ ನಾಟ್ ಯು ನಾಟ್ ಗೋಯಿಂಗ್ ಟು. ಸೊ ವಿ ಹ್ಯಾವ್ ಸೀನ್ ದಿಸ್ ಜಸ್ಟ್ ಲೈಕ್ ದ್ಯಾಟ್. ಪೊಸೆಸಿವ್, ಐ ಮೀನ್ ನಿಮ್ಮ ಫಾರ್ಮ್ಸ್ ಆಫ್ ವರ್ಕ್ ಕೂಡ ಅದೇ ರೀತಿನಲ್ಲಿ ಇರುತ್ತೆ. ಓಕೆ, ಸೊ ಲೆಟ್ಸ್ ಸಿ ದ ಫಸ್ಟ್ ಒನ್, ಪೊಸೆಸಿವ್ ಫಾರ್ಮ್ ಆರ್ ಸಾರಿ ಪಾಸಿಟಿವ್ ಫಾರ್ಮ್. ದಿಸ್ degree of form is used in the original form. Of course ಎಲ್ರಿಗೂ ನೆನಪಿದೆ ಅಂದ್ಕೊಳ್ತೀನಿ, ಬೇಸ್ ಫಾರ್ಮ್ ಆರ್ ರೂಟ್ ಫಾರ್ಮ್ ಇದು ನಿಮ್ಮ ಪಾಸಿಟಿವ್ ಫಾರ್ಮ್ ಆಗಿರುತ್ತೆ. ಯು ಕ್ಯಾನ್ ಸಿ ಫ್ಯೂ ಎಕ್ಸಾಂಪಲ್, ಕೂಲ್, ಮೆಸ್, ಸಾರಿ ಇಲ್ಲಿ ಮೆಸ್ ಬರಬೇಕು, ಮೆಸ್. ನೆಕ್ಸ್ಟ್ ಮಿಸ್ಚೀವಿಯಸ್, ಮಿಸ್ಚೀವ್ ಆಗ್ಬೇಕದು. ಸೊ ಯು ಕ್ಯಾನ್ ಸಿ ಮಿಸ್ಚೀವಿಯಸ್. ಸೊ ಕೂಲ್, ಗುಡ್. Next you have ಹಾನೆಸ್ಟ್. ಇದು ಹೇಗೆ ಬರುತ್ತೆ, ಹಾಗೆ ಬರುತ್ತೆ. ಹಾನೆಸ್ಟರ್ ಅಂತ ಬರಲ್ಲ, ಹಾನೆಸ್ಟಿ ಅಂತ ಬರಲ್ಲ. ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಯು ಆಲ್ಸೋ ಹ್ಯಾವ್ ಮೋರ್ ಥಿಂಗ್ಸ್ ಲೈಕ್ ದಿಸ್. ಓಕೆನಾ, ಸೊ ಪಾಸಿಟಿವ್ ಇಸ್ ಸಮಥಿಂಗ್ ಲೈಕ್ ವಿಚ್ ಹ್ಯಾಸ್ basic form of words or basic form of adjective is your positive form. So next one, that is your comparative form. So positive ginta ಇಲ್ಲಿ ಒಂದು ಲೆವೆಲ್ ಜಾಸ್ತಿ ಇರುತ್ತೆ, ವೇರ್ ER ಇಂದ ಎಂಡ್ ಆಗುತ್ತೆ. ಲೆಟ್ಸ್ ಟೇಕ್ ಫಾರ್ ಅನ್ ಎಕ್ಸಾಂಪಲ್, ನೀವು ಪಾಸಿಟಿವಲಿ ಇಫ್ ಯು ಆರ್ ರೈಟಿಂಗ್ ಮಚ್, ನೀವು ಕಂಪ್ಯಾರಿಟಿವಲಿ ಮೋರ್ ಬರಿಬೇಕು. when you are writing it in your superlative, most ಬರಿಬೇಕು. So I hope you are understanding. ER, much, ST. Okay na? So 90% of comparative degree will be from ER itself, ending with ER. Sarina? So you see here, used when two subjects performing the same action or possessing the same action on possessing the same quality are compared. So ಎರಡು ಸಬ್ಜೆಕ್ಟ್ ಅಂದ್ರೆ ಎರಡು ನೌನ್ ಅಥವಾ ಎರಡು ಪ್ರನೌನು ಸೇಮ್ ಆಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಕಂಪ್ಯಾರಿಟಿವ್ ಡಿಗ್ರಿ. ಸೊ ನಾವು ಆ ಸಿಚುಯೇಷನ್ ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, they both look cooler, or they both are cooler than we expected. They both are cooler than we expected.
ಸೊ ನನ್ಗಿಲ್ಲಿ 2 ಸಬ್ಜೆಕ್ಟ್ ಇದೆ. 2 ಸಬ್ಜೆಕ್ಟಿನ ಆಕ್ಷನ್ ಏನು, ಅವರು ತುಂಬಾ ಕೂಲ್ ಆಗಿದ್ದಾರೆ. ದೇ ಆರ್ ಟೇಕಿಂಗ್ ಥಿಂಗ್ಸ್ ಈಸಿ. ಅವರೆಲ್ಲ ವಿಚಾರಗಳನ್ನು ಈಸಿಯಾಗಿ ತಗೊಳ್ತಾ ಇದ್ದಾರೆ ಅಂತ ಅರ್ಥ. ಸೊ ನಾನು 2 ಸಬ್ಜೆಕ್ಟ್ ಒಂದೇ ಆಕ್ಷನ್ ಡಿಪಿಕ್ಟ್ ಮಾಡೋದಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಕೂಲರ್ ಅನ್ನೋ ಕಂಪ್ಯಾರಿಟಿವ್ ಡಿಗ್ರಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ you have your examples here. You can see a cooler guy, a messier desk, so a more mischievous cat. So ನಾನು mischievous ಗೆ ಅವಾಗ್ಲೇ ಕೂಡ mischievous ಬರ್ದಿದೆ. I can't write mischiever, mischievous. I can't write. So ನಾನು ಏನ್ ಮಾಡ್ತೀನಿ, I use my adjective ಬಿಫೋರ್. ಸೊ ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಮೊದಲು ನನ್ನ ಅಬ್ಜೆಕ್ಟಿವ್ ನ ಯೂಸ್ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ಏನ್ ಹೋಗ್ತೀನಿ, ಮೋಸ್ಟ್ ಮಿಸ್ಚೀವಿಯಸ್. ಓಕೆನಾ? ಸೊ ದಿಸ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಗೋ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ನೆಕ್ಸ್ಟ್, superlative degree used when comparing the same quality of 2 or more subjects. Comparatively, we have 2 subjects who are doing same action. Superlatively, again same quality, but here you have 2 or more subject. 2 or more subject. So you have to remember, positive aleno, you have 1 subject and 1 action. So you will be in base form. Sarina? When you come to comparative, you have 1 action, or let's take 1 quality, but 2 subjects in the situation. Superlative bandaga, I have only 1 quality or action, but performed by more than 2 or more individuals or subjects. ಎರಡಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ಸ್ ಇರೋ ಜಾಗದಲ್ಲಿ ನಾನು superlative ಡಿಗ್ರಿಯನ್ನ ಯೂಸ್ ಮಾಡ್ತೀನಿ. This it represents that to represent a subject or as superior to 2 or more subject in performing action. ಸೊ ನಾನು ಎಲ್ಲಿ ಮತ್ತೆ ಸೂಪರ್ಲೇಟಿವ್ ನ ಯೂಸ್ ಮಾಡ್ತೀನಿ ಅಂದ್ರೆ, ಈಗ 3 ಸಬ್ಜೆಕ್ಟ್ ಇರ್ತಾರೆ, 1 2 3. ಈ 3ರಲ್ಲಿ ಐ ವಾಂಟ್ ಟು ಶೋ ಸಬ್ಜೆಕ್ಟ್ ನಂಬರ್ 1 ಇಸ್ ಮೋರ್ ಸುಪೀರಿಯರ್. ಆ ಆಕ್ಷನ್ ಏನ್ ಮಾಡ್ತಿದಾರಲ್ಲ, ಲೆಟ್ಸ್ ಟೇಕ್ ಯಾವುದೋ ಒಂದು ಆಕ್ಷನ್. ಓಕೆನಾ? ಫಾರ್ ಎಕ್ಸಾಂಪಲ್ ಡಾನ್ಸಿಂಗ್. ಓಕೆ, ಡಾನ್ಸಿಂಗ್ ಇಸ್ ದ ಆಕ್ಷನ್. ಈ ಆಕ್ಷನ್ ಅಥವಾ ಈ ಕ್ವಾಲಿಟಿನ ನಂಬರ್ 1 ಸಬ್ಜೆಕ್ಟ್ ತುಂಬಾ ಸುಪೀರಿಯರ್ ಆಗಿ ಮಾಡ್ತಾ ಇದ್ದಾರೆ, ಅಥವಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರನ್ನ ಹೈಲೈಟ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ತೀನಿ. ಟು ಹೈಲೈಟ್ 1 ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಔಟ್ ಆಫ್ 2 or more subjects, I will be using superlative degree. You can see the example, the coolest guy. ಸೊ ಇಲ್ಲಿ ಎಷ್ಟೊಂದು ಜನ ಹುಡುಗರು ಇರ್ಬೋದು ಅಥವಾ ಮಕ್ಳು ಇರ್ಬೋದು, ಅವರೆಲ್ಲ ಮಧ್ಯದಲ್ಲಿ ಇವನು ತುಂಬಾ ಕೂಲೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಯು ಹ್ಯಾವ್ ದ messiest desk. So I have told you already, the most mischievous cat. So ಇನ್ನೂ ಜಾಸ್ತಿ the cat is more troublesome ಅಥವಾ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳೋದು. ಮೋರ್, ದಟ್ ಇಸ್ ಮಚ್, ಮೋರ್ ಅಂಡ್ ಮೋಸ್ಟ್. ಈ ರೀತಿಯಾಗಿ ಯು ಆರ್ ಗೋಯಿಂಗ್ ಟು ಗೋ ಇನ್ ಅ ಲೈನ್. ಐ ಹೋಪ್ ಫಾರ್ಮ್ಸ್ ಆಫ್ ಅಡ್ಜೆಕ್ಟಿವ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್. ಮೊದಲನೇದು ಪಾಸಿಟಿವ್, ಎರಡನೇದು ಕಂಪ್ಯಾರಿಟಿವ್, ಮೂರನೇದು ಸೂಪರ್ಲೇಟಿವ್. ಸೊ ನೀವು ತಿಳ್ಕೊಳ್ಬೇಕಿರೋದು, ಪಾಸಿಟಿವ್ ಇಸ್ ಬೇಸ್ ಫಾರ್ಮ್, ಕಂಪ್ಯಾರಿಟಿವ್ ಇಸ್ ER, and superlative is EST. Hope you have understood. ಅರ್ಥ ಆಗಿದೆ ಅಂತ. ರಿಪೀಟ್ ಮ್ಯಾಮ್. ವಾಟ್ ಶುಡ್ ಐ ರಿಪೀಟ್ ಅಂತ ಹೇಳಿದ್ರೆ, ಐ ವಿಲ್ ರಿಪೀಟ್ ಅಟ್ ದ ಎಂಡ್. ರಾಕಿ, ಲೆಟ್ಸ್ ಕಮ್ ಟು ಟೈಪ್ಸ್ ಆಫ್ ಅಬ್ಜೆಕ್ಟಿವ್. ಸೊ ನಾವು ಟೈಪ್ಸ್ ಆಫ್ ಅಬ್ಜೆಕ್ಟಿವ್ಸ್ ನೋಡೋಣ. ಅದರಲ್ಲಿ ಫಸ್ಟ್ ಟೈಪ್ ಪೊಸೆಸಿವ್ ಅಬ್ಜೆಕ್ಟಿವ್. ಸೊ ಪೊಸೆಸಿವ್ ಅಬ್ಜೆಕ್ಟಿವ್ ಹೋಗಕ್ಕೂ ಮೊದಲು ಐ ವಿಲ್ ಆಸ್ಕ್ ಯು ಒಂದು ಕ್ವೆಶ್ಚನ್ ಕೇಳ್ತೀನಿ. ನಾವು ಪೊಸೆಸಿವ್ ಪ್ರೊನೌನ್ ಸಹ ನೋಡಿದೀವಿ. ವೆನ್ ವಿ ವರ್ ಡೂಯಿಂಗ್ ಪ್ರೊನೌನ್ಸ್, ನಾವು ಪ್ರೊನೌನ್ಸ್ ಮಾಡುವಾಗ ಪೊಸೆಸಿವ್ ಪ್ರೊನೌನ್ ಕೂಡ ನೋಡಿದೀವಿ. ಕೆನ್ ಯು ಗೈಸ್ ಟೆಲ್ ಮಿ ವಿಚ್ ಆರ್ ದ ಪೊಸೆಸಿವ್ ಪ್ರೊನೌನ್ಸ್? ಪೊಸೆಸಿವ್ ಪ್ರೊನೌನ್ಸ್ ಯಾವುದು ಅಂತ ಯಾರಾದ್ರೂ ನಂಗೆ ಹೇಳಕ್ ಸಾಧ್ಯನಾ? ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದಾ?
ತಿಳಿಸೋಕ್ ಸಾಧ್ಯನಾ? The possessive pronoun are his, hers, yours, ours, theirs, and you have many more like this, that is its. So idu, these are pronoun, possessive pronoun. So ಈಗ ನಾನು possessive adjective ಮಾತಾಡ್ತಾ ಇದ್ದೀನಿ, but they are not more different. ಅದೆರಡು ಯಾವುದೇ ಕಾರಣಕ್ಕೂ ಡಿಫ್ರೆಂಟ್ ಅಲ್ಲ, ದೇ ಆರ್ ಸಿಮಿಲರ್, ಆಲ್ಮೋಸ್ಟ್ ಸಿಮಿಲರ್. ಸೊ ನೀವು ಇಲ್ಲಿ ನೋಡ್ಬೋದು, ಯೂಸ್ಡ್ ಲೈಕ್ possessive pronoun, that is just like possessive pronoun. These are used to show possessive of quality. So quality andre, of course, it is our action. ಆ ಆಕ್ಷನ್ ನ ತೋರ್ಸಕ್ಕೆ ಅಥವಾ ಸ್ಟೇಟ್ ನ ತೋರ್ಸಕ್ಕೆ we are going to use this possessive adjective. So again, ಇದೇ ನಿಮ್ಮ possessive adjective ಕೂಡ ಇದು, that is ನಾನು, ನನ್ನದು. This book belongs to me, it is mine. This is hers, I mean this is his book. So ನಿನ್ನದು ಅಥವಾ ನನ್ನದು ಅಂತ ಎಲ್ಲಿ ನಾವು ಹೇಳ್ಕೊಳ್ತೀವೋ, that is where we are going to use possession. ನಾನು ನನ್ನದು ಅಂದ್ಕೊಳ್ಳುವಾಗ possession ಜಾಸ್ತಿ ಆಗಿರುತ್ತೆ. So you have to understand that way. Possessive adjective is nothing but just like possessive pronoun. Clear? So it is exactly like possessive pronoun. ನಿಮ್ಮದು ಅಥವಾ ನಿನ್ನ ಆಕ್ಷನ್ಗೆ ನೀನು ಇನ್ನೂ ಪೊಸೆಷನ್ ಕೊಡಬೇಕು. ವಾಟ್ ಆಕ್ಷನ್ ಯು ಆರ್ ಮೇಕಿಂಗ್, ಆ ಆಕ್ಷನ್ಗೆ ನೀನು ಪೊಸೆಷನ್ ಅನ್ನ ಹೆಚ್ಚಾಗಿ ಕೊಡಬೇಕು ಅಂದಾಗ ಯು ಆರ್ ಗೋಯಿಂಗ್ ಟು ಯೂಸ್ ದ ಫಸ್ಟ್ ಟೈಪ್, ಅದು ಪೊಸೆಸಿವ್ ಪ್ರನೌನ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್, ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್. ಸೊ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಕ್ವೆಶ್ಚನಿಂಗ್ ಸ್ಟೇಟ್ಮೆಂಟ್ಸ್, ವೇರ್ ಯು ಹ್ಯಾವ್ ಕ್ವೆಶ್ಚನ್ ಮಾರ್ಕ್ ಅಟ್ ದ ಎಂಡ್ ಅಂಡ್ ಸ್ಟೇಟ್ಮೆಂಟ್ WH ಇಂದ ಸ್ಟಾರ್ಟ್ ಆಗುತ್ತೆ. which, what, how, when, all these things are your interrogative statements. Sometimes do, ಹೀಗೂ ಸ್ಟಾರ್ಟ್ ಆಗುತ್ತೆ, do, did. So it starts in other ways also, but majorly ನಮಗೆ WH ಫಾರ್ಮ್ ಅಲ್ಲೇ ಸ್ಟಾರ್ಟ್ ಆಗೋದು. So let's see interrogative adjective ಏನು ಅಂತ. ಸೊ interrogative sentence ನಮಗೆ ಗೊತ್ತು, interrogative adjective ಏನು ಅಂತ ನೋಡೋಣ. See, used to modify a noun or a pronoun by asking a question. So pronoun ಮತ್ತೆ noun ಅನ್ನು modify ಅಂದ್ರೆ more information ಅಷ್ಟೇ. ಓಕೆನಾ? modification ಅಂದ್ರೆ ಇಟ್ಸ್ ನಾಟ್ ಅ ವೆರಿ ಬಿಗ್ ವರ್ಡ್. ಇನ್ನೂ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ಆ ಸಬ್ಜೆಕ್ಟ್ ಬಗ್ಗೆ ಅಥವಾ ಆ ಒಂದು ಏನು ನೌನ್ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂದಾಗ ಐ ಆಮ್ ಗೋಯಿಂಗ್ ಟು ಯೂಸ್ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್. And next, there are only few which can be treated as interrogative. ಎಲ್ಲದನ್ನು ಅಥವಾ ಪ್ರತಿಯೊಂದನ್ನು, ಫಾರ್ ಎಕ್ಸಾಂಪಲ್ do, did, ಇದೆಲ್ಲದನ್ನು ನಾನು ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗಿ ಕನ್ಸಿಡರ್ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಬಿಕಾಸ್ ನನ್ನ WH ಫಾರ್ಮೇ ಮೆಜಾರಿಟಿ ಆಫ್ ದ ಟೈಮ್ಸ್ ಅಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ. Clear? So you always remember, not all question form, ಎಲ್ಲಾ question form ಕೂಡ ನಿಮಗೆ adjective, interrogative adjective ಆಗಿ ಕನ್ವರ್ಟ್ ಆಗಲ್ಲ. ಓಕೆನಾ? ಕೆಲವೊಂದು ಮಾತ್ರ ನಿಮಗೆ interrogative adjective ಆಗಿ ಕನ್ವರ್ಟ್ ಆಗುತ್ತೆ. So I have given you your example. Who, whom, whose, what and which. Which is your favorite color? Who is talking to me? Whom do I have to respond? Next, what are you talking about? So ಈ ಎಲ್ಲಾ WH ಫಾರ್ಮ್, ಹೌ ಡಿಡ್ ಯು ರೀಚ್ ಹಿಯರ್, ಇದೆಲ್ಲ ನಿಮಗೆ ನಿಮ್ಮ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್. ಎಲ್ಲಿ ನೀವು ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಎಂಡ್ ಮಾಡ್ತಿರೋ ಅಂಡ್ ವೇರ್ ಯು ಬಿಗಿನ್ ವಿತ್ WH, ಅದು ನಿಮ್ಮ ಅಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಆಗುತ್ತೆ, ಈ WH. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ನೀವು ಇನ್ನೂ ಒಂದು ಏನ್ ಮಾಡ್ಬೇಕು ಅಂದ್ರೆ, ದಟ್ ಇಸ್ WH ಫಾರ್ಮ್ಸ್
ಯೂಶಲಿ ನಾವು 5 W's 1 H ಅಂತೀವಿ, ಬಟ್ 5 W's ಗಿಂತ ಇನ್ನೂ ಜಾಸ್ತಿ W's ಇದಾವೆ. ಸೊ ಯು ಹ್ಯಾವ್ ಟು ಲರ್ನ್ ದೋಸ್ W's. ಅಂದ್ರೆ ಕ್ವೆಶ್ಚನ್ ಫಾರ್ಮ್ಯಾಟ್ ನ ನೀವು ಕಲಿಬೇಕು. ಹೌ ಡು ಯು ಸ್ಟಾರ್ಟ್ ಅ ಕ್ವೆಶ್ಚನ್ ಅನ್ನೋದು. ಓಕೆ, ಸೊ ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಒನ್. ದಟ್ ಈಸ್ ಡೆಮಾನ್ಸ್ಟ್ರೇಟಿವ್ adjective. ಸೊ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ನೋಡಿದೀವಿ. And we have also seen differences that ಇದು this and which ಅಥವಾ that and which ಗೆ ಡಿಫರೆನ್ಸ್ ನೋಡಿದೀವಿ ನಾವು. this or that ನೋಡಿದೀವಿ ನಾವು. ಸೊ ನಾವು ಡೆಮಾನ್ಸ್ಟ್ರೇಟಿವ್ ಅಥವಾ ರಿಫ್ಲೆಕ್ಟಿವ್ ಪ್ರನೌನ್ ಓದುವಾಗ ವಿ ಹ್ಯಾವ್ ಸೀನ್ ಡಿಫರೆನ್ಸ್. ದಟ್ ಎಲ್ಲಿ ಯೂಸ್ ಮಾಡಬೇಕು, ವಿಚ್ ಅಲ್ಲಿ ಯೂಸ್ ಮಾಡಬೇಕು. ಸೊ ದಟ್ ಯಾವಾಗ ಯೂಸ್ ಮಾಡಬೇಕು, ವೆನ್ ದ ಸ್ಟೇಟ್ಮೆಂಟ್ ನೀಡ್ಸ್ ಮೋರ್ ಇನ್ಫಾರ್ಮೇಶನ್. ಆ ಸ್ಟೇಟ್ಮೆಂಟ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂದಾಗ ಪ್ರಿಸೀಡ್ ಮಾಡಕ್ಕೆ ದಟ್ ಯೂಸ್ ಮಾಡ್ತೀನಿ. ವಿಚ್ ಯಾವಾಗ ಯೂಸ್ ಮಾಡ್ತೀನಿ, ವೆನ್ ಇಟ್ ಈಸ್ ಅನ್ನೆಸೆಸರಿ. ನಾನು ಆ ಸ್ಟೇಟ್ಮೆಂಟ್ಗೆ ಬೇಕಿರೋ ಇನ್ಫಾರ್ಮೇಶನ್ ಸರ್ವ್ ಮಾಡದೇ ಇದ್ರು ಅಥವಾ ಹೇಳ್ದೆ ಇದ್ರು ಆ ಸ್ಟೇಟ್ಮೆಂಟ್ಗೆ ಮೀನಿಂಗ್ ಬರುತ್ತೆ ಅಂದಾಗ ನಾನು ವಿಚ್ ಅನ್ನ ಯೂಸ್ ಮಾಡ್ತೀನಿ. ಸೊ ಹಿಯರ್ ಯು ಹ್ಯಾವ್ ಯೂಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ಅ ಸಬ್ಜೆಕ್ಟ್ ಇನ್ ಸ್ಪೇಸ್ ಆರ್ ಟೈಮ್. ಸೊ ಯಾವಾಗ ನಾವು ಡಿಸ್ಕ್ರೈಬ್ ಮಾಡೋಕೆ ಯೂಸ್ ಮಾಡ್ತೀವಿ, ಸ್ಪೇಸ್ ಅಥವಾ ಟೈಮ್. ದಟ್ ಈಸ್ ಸಿಚುಯೇಷನ್. ಆ ಪರ್ಟಿಕ್ಯುಲರ್ ಲೊಕೇಶನ್, ಸ್ಪೇಸ್ ಅಂದ್ರೆ ಲೊಕೇಶನ್ ಅಂಡ್ ಟೈಮ್ ಇಸ್ ಸಿಚುಯೇಷನ್ ಆರ್ ಎಕ್ಸಾಕ್ಟ್ ಪೀರಿಯಡ್. ಅದನ್ನ ಆ ಒಂದು ವಿಚಾರನ, ಸಬ್ಜೆಕ್ಟ್ ಇರುವಂತ ಆ ವಿಚಾರನ ಡಿಸ್ಕ್ರೈಬ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಡೆಮಾನ್ಸ್ಟ್ರೇಟಿವ್ adjective. So when are we going to use demonstrative adjective? That is ಸ್ಪೇಸ್ ಮತ್ತೆ ಟೈಮ್ ನ ಪೊಸಿಷನ್, ಆ ಸಬ್ಜೆಕ್ಟಿನ ಪೊಸಿಷನ್, ಆ ಸಬ್ಜೆಕ್ಟಿನ ಎಕ್ಸಾಕ್ಟ್ ಸಿಚುಯೇಷನ್ ಅನ್ನ ತಿಳಿಸ್ಕೊಡೋದಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ adjective ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ಯು ಹ್ಯಾವ್ ಎಕ್ಸಾಂಪಲ್. ದಿಸ್, that, these, those are my flowers. This is not your property. ಇದು ನಿಂದಲ್ಲ, ನಂದು. ಸೊ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀರಾ. ಅಲ್ಲಿ ನೀವು ಪೊಸೆಷನ್ ಯೂಸ್ ಮಾಡ್ತಿಲ್ಲ, ಮೈನ್ ಅಂತ. ಬಟ್ ಆ ಕೆಲ್ಸನ ದಿಸ್ ಮಾಡ್ತಾ ಇದೆ ಅಲ್ಲಿ. ಇಂಡೈರೆಕ್ಟ್ಲಿ ದ ವರ್ಡ್ ದಿಸ್ ಇಸ್ ಪರ್ಫಾರ್ಮಿಂಗ್. ಇಂಡೈರೆಕ್ಟ್ ಆಗಿ ಇದು ಪರ್ಫಾರ್ಮ್ ಮಾಡ್ತಿದೆ. ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅಂದ್ರೆ ಯು ನೀಡ್ ನಾಟ್ ಹ್ಯಾವ್, ನೀನಲ್ಲಿ ಮಾತಾಡಬಾರ್ದು. ನಾನು ಯುವರ್ಸ್ಗೆ ಪೊಸೆಷನ್ ಕೊಡೋ ಬದಲು, ನಿನಗೆ ಆ ಪೊಸೆಷನ್ ಕೊಡೋ ಬದಲು ನಾನು ದಟ್ಗೆ ಆ ಪೊಸೆಷನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಇದು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದೆ. ಇದು ಇಂಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡ್ತಾ ಇದೆ ದಟ್ ವಾಟ್ ಐ ಆಮ್ ಟಾಕಿಂಗ್, ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ಇಟ್ ಇಸ್ ಇಂಡೈರೆಕ್ಟ್ಲಿ ರೆಫರಿಂಗ್ ಟು ದ ಸಿಚುಯೇಷನ್. ಓಕೆನಾ, ಆ ಸಿಚುಯೇಷನ್ಗೆ ರೆಫರ್ ಮಾಡ್ತಿದೆ. ದಿಸ್, ದ್ಯಾಟ್, ದೀಸ್, ದೋಸ್ ಅಂಡ್ ಇಟ್ಸ್ ಇದೆಲ್ಲದೂ ಸಹ ಡೆಮಾನ್ಸ್ಟ್ರೇಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಲೆಟ್ಸ್ ಕಮ್ ಟು ದ ಲಾಸ್ಟ್ ಒನ್, ಕಾಂಪೌಂಡ್ adjective. ಎಷ್ಟು ಜನಕ್ಕೆ ಕಾಂಪೌಂಡ್ ಸೆಂಟೆನ್ಸ್ ನೆನಪಿದೆ? ಹೌ ಮೆನಿ ಆಫ್ ಯು ರಿಮೆಂಬರ್ ಕಾಂಪೌಂಡ್ ಸೆಂಟೆನ್ಸ್? ದಟ್ ಈಸ್ ಯೋರ್ ಸೆಕೆಂಡ್ ಟೈಪ್ ಆಫ್ ಸೆಂಟೆನ್ಸ್. ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಏನೇನಿರುತ್ತೆ? ಯು ಹ್ಯಾವ್ ಒನ್ ಇಂಡಿಪೆಂಡೆಂಟ್ ಕ್ಲಾಸ್ ಪ್ಲಸ್ ಅನದರ್ ಇಂಡಿಪೆಂಡೆಂಟ್ ಕ್ಲಾಸ್. ಈ ಪ್ಲಸ್ ಜಾಗದಲ್ಲಿ ನಿಮ್ಗೆ ಒಂದು ಕಂಜಂಕ್ಷನ್ ಇರುತ್ತೆ. ಅದು ದಟ್ ಆಗಬಹುದು, and ಆಗಬಹುದು, ಬಟ್ ಆಗಬಹುದು, ಬಿಕಾಸ್ ಆಗಬಹುದು, ಏನ್ ಬೇಕಾದ್ರೂ ಆಗಬಹುದು. ಸೊ ಕಾಂಪೌಂಡ್ ಸೆಂಟೆನ್ಸ್ ಈ ರೀತಿ ಇರುತ್ತೆ. ಕಾಂಪೌಂಡ್ adjective ಸಹ ಕೈಂಡ್ ಆಫ್ ಸಿಮಿಲರ್. ಬಟ್ ಇಲ್ಲಿ ನಾವು ಕ್ಲಾಸಸ್ ಎಲ್ಲ ನೋಡಲ್ಲ, ಅಂದ್ರೆ ಉಪವಾಕ್ಯಗಳನ್ನೆಲ್ಲ ಇದ್ಯಾ ಅದೆಲ್ಲ ನಾವು ನೋಡಲ್ಲ. ವಿ ವಿಲ್ ಬಿ ಸೀಯಿಂಗ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಇಲ್ಲಿ ನಮ್ಗೆ ಏನ್ ಬೇಕು? ನಮ್ಗೆ ಸಬ್ಜೆಕ್ಟ್ ಬೇಕು, ದಟ್ ಈಸ್ ನೌನ್ ಆರ್ ಪ್ರನೌನ್. ಯಾಕೆ? ದ ಡ್ಯೂಟಿ ಆಫ್ ದ adjective is to modify ಅಥವಾ ಗಿವ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ನೌನ್. ನೌನ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊಡೋದೇ adjective ನ ಕೆಲಸ. ಸೊ ನಮ್ಗೆ ಇಲ್ಲಿ ಏನ್ ಬೇಕು? ಆಕ್ಷನ್ ಬೇಕು, ನೌನ್ ಬೇಕು. ಸೊ ನಾವಿಲ್ಲಿ ಅದೆರಡನ್ನು ಇಟ್ಕೊಂಡು ಕಾಂಪೌಂಡ್ ಸೆಂಟೆನ್ಸ್ ಅಥವಾ ಕಾಂಪೌಂಡ್ adjective ನ ಬಿಲ್ಡ್ ಮಾಡೋದು. See here, consist two or more adjectives that are compromised to the form to form an adjective that can modify the subject. So ನಾವು
ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಏನ್ ನೋಡಿದ್ವಿ, 1+1 ಇಂಡಿಪೆಂಡೆಂಟ್ ಕ್ಲಾಸ್. ಆದ್ರೆ ಕಾಂಪೌಂಡ್ ಅಬ್ಜೆಕ್ಟಿವ್ ಅಲ್ಲಿ 1+1 adjectives. ಓಕೆನಾ? ಸೊ 1+1 adjective combining together to form more meaning for the subject. ಸೊ ಸಬ್ಜೆಕ್ಟ್ ಗೆ ಇನ್ನೂ ಹೆಚ್ಚಿನಾದ ಮೀನಿಂಗ್ ಕೊಡೋದಕ್ಕೆ 1+1 ವರ್ಬ್ ಅಬ್ಜೆಕ್ಟಿವ್ ಕಂಬೈನ್ ಆಗಿರುತ್ತೆ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಯಾವುದೇ ರೀತಿಯಾದ ಫ್ರೆಂಡ್ ಅನ್ನ ಯೂಸ್ ಮಾಡೋದಿಲ್ಲ. ದ ಪ್ಲಸ್ ಇಸ್ ಜಸ್ಟ್ ಅ ಪ್ಲಸ್. ಒಂದು ಹೈಫನ್ ಹಾಕಿ ನಾವು 2 ಅಬ್ಜೆಕ್ಟಿವ್ ನ ಯೂಸ್ ಮಾಡ್ತೀವಿ. ಓಕೆನಾ? ಆಮೇಲೆ ಅದು ಸಬ್ಜೆಕ್ಟ್ ನ ಡಿಸ್ಕ್ರೈಬ್ ಮಾಡುತ್ತೆ. ನಾವು ಮಧ್ಯದಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ಅಥವಾ ಯಾವುದೇ ಫ್ರೆಂಡ್ಸ್ ಲೈಕ್ ಪ್ರಿಪೋಸಿಷನ್ ಆರ್ ಯುವರ್ ಕಂಜಂಕ್ಷನ್ ಅನ್ನ ನಾವು ತಗೊಳ್ಳೋದಿಲ್ಲ. ಸೊ ರಿಮೆಂಬರ್ ದಿಸ್, ಕಾಂಪೌಂಡ್ ಅಬ್ಜೆಕ್ಟಿವ್ ಅಂದ್ರೆ 1+1 adjective which is going to describe your subject. That is noun ಆದ್ರೂ ಆಗಿರ್ಬೋದು, pronoun ಆದ್ರೂ ಆಗಿರ್ಬೋದು. So you can see I have given you some examples over here. Misspelt. Let's take this only example, or you can take the examples that is on the PPT. You can take short term, short and term. ಅದೆರಡೂ ಸಹ adjectives. I don't write together. Short, ಹೀಗೆ ಬರೀತೀರಾ ನೀವು? Do you write short term like this? No. Blue color. Next, you can see here short tempered. Short, ಎರಡೆರಡು ಏನ್ ಹೇಳ್ತೀರಾ? ಕಾನ್ಸನೆಂಟ್ ನ ಸೇರಿಸಿ ನೀವು ಇಲ್ಲಿ ಬರೆಯೋದಿಲ್ಲ. ಯು ಓನ್ಲಿ ಯೂಸ್ ಇಟ್ ಇನ್ ವರ್ಬ್ ಫಾರ್ಮ್ ನೋಡಿದ್ವಿ ಅಲ್ವಾ? ಆ ಟೈಮಲ್ಲಿ ಮಾತ್ರ ನೀವು ಎರಡೆರಡು ಕಾನ್ಸನೆಂಟ್ ನ ಒಟ್ಟಿಗೆ ಸೇರಿಸಿ ಬರೀತೀರಾ. ಫಾರ್ ಎಕ್ಸಾಂಪಲ್, ಕಟ್, cutting, ing, tt, ing. This is how you are going to write. ಎಲ್ಲಾ ಕಡೆ ನೀವು ಎರಡು ವರ್ಬ್ ಫಾರ್ಮ್ ನ ಸೇರಿಸಿ ಅಥವಾ ಎರಡು ಕಾನ್ಸನೆಂಟ್ ನ ಸೇರಿಸಿ ಅಥವಾ ಕಾನ್ಸನೆಂಟ್ ಡಿಲೀಟ್ ಮಾಡಿ ಆಲ್ ಆಫ್ ಅ ಸಡನ್ ನೀವು ಬರೆಯೋಲ್ಲ. ಆ ರೀತಿ ಆಗೋದು ಬರೀ ನಿಮ್ಮ ವರ್ಬಲಿ ಮಾತ್ರ. ಅಬ್ಜೆಕ್ಟಿವ್ ಆಗ್ಲಿ, ಅಡ್ವರ್ಬ್ ಆಗ್ಲಿ, ಆರ್ ಎನಿ ಅದರ್ ಸಾರ್ಟ್, ಪ್ರಿಪೋಸಿಷನ್, ಕಂಜಂಕ್ಷನ್ ಯಾವ್ದ್ರಲ್ಲೂ ಆ ರೀತಿ ಎಲ್ಲ ಆಗೋದಿಲ್ಲ. ಸೊ ಯು ಕ್ಯಾನ್ ಸಿ ವೈಟ್ ವಾಶ್ಡ್ ಅಂಡ್ disinterested. ಈ ರೀತಿಯಾದ ವರ್ಡ್ಸ್ ಸಫಿಕ್ಸ್ ಆಡ್ ಮಾಡಿರಬಹುದಾಗಿರ್ಬೋದು. ಸಿ ಐಸ್ ಕೋಲ್ಡ್, ಐಸ್ ಇಸ್ ಆಲ್ಸೋ ವರ್ಬ್, ಕೋಲ್ಡ್ ಇಸ್ ಆಲ್ಸೋ ವರ್ಬ್. ಸೊ ಐಸ್ ಕೋಲ್ಡ್ ಅಥವಾ ಸ್ಟೋನ್ ಹಾರ್ಟೆಡ್, ಸ್ಟೋನ್ ಹಾರ್ಟೆಡ್, ಕಲ್ಲು ಹೃದಯದವರು. ಸೊ ದೀಸ್ ಕ್ಯಾನ್ ಬಿ ಯೋರ್ ಕಾಂಪೌಂಡ್ ಅಬ್ಜೆಕ್ಟಿವ್ ವೇರ್ ಬೋತ್ ಆಫ್ ದಮ್ ಆರ್ ಯುವರ್ ಅಬ್ಜೆಕ್ಟಿವ್. ಎರಡೂ ಸಹ ಅಬ್ಜೆಕ್ಟಿವ್ ಆಗಿರತ್ತೆ. ಬಟ್ ಅದಕ್ಕೆ ಇನ್ ಬಿಟ್ವೀನ್ ಅಲ್ಲಿ ಏನು ಹೆಲ್ಪಿಂಗ್ ನೌನ್ಸ್ ಹೆಲ್ಪಿಂಗ್ ವರ್ಡ್ಸ್ ಇರೋದಿಲ್ಲ. ಓಕೆನಾ? ಸೊ ಅದೆರಡೇ ಸೇರಿಸಿ ನಮ್ಮ ಸಬ್ಜೆಕ್ಟ್ ನ ಇನ್ನೂ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ. ನಾನು ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಯು ಒನ್ ಎಕ್ಸಾಂಪಲ್. ಹಿ ಇಸ್ ಅ ಸ್ಟೋನ್. ಹಿ ಇಸ್ ಅ ಸ್ಟೋನ್. ಇಫ್ ಐ ಟೆಲ್ ಹಿ ಇಸ್ ಅ ಸ್ಟೋನ್, ಏನ್ ಅರ್ಥ ಅದಕ್ಕೆ? ಅವನು ಕಲ್ಲು ಅಂತ ಅರ್ಥ. ಹಿ ಇಸ್ ಅ ಸ್ಟೋನ್ ಅಂದ್ರೆ ಅವನು ಕಲ್ಲು ಅಂತ ಅರ್ಥ. If in case I am going to tell he is stone hearted, he is a stone, it clearly says avanobba kallu vyakti, rock agidane anta. If I say he is stone hearted, that means ಅವನ ಹೃದಯ ಕಲ್ಲು. he has no emotions, ಅವನಲ್ಲಿ ಯಾವುದೇ ರೀತಿಯಾದ ಭಾವನೆ ಇಲ್ಲ. ಸೊ ನನ್ಗೆ ಇದೆರಡು ಅಬ್ಜೆಕ್ಟಿವ್ ಸೇರಿ ನನ್ನ ಸಬ್ಜೆಕ್ಟಿನ ಕ್ವಾಲಿಟಿನ ಹೆಚ್ಚು ಮಾಡಿದೆ. ಇಲ್ಲಿ ನನ್ನ ಸಬ್ಜೆಕ್ಟಿನ ಕ್ವಾಲಿಟಿ ಒಂದೇ ಒಂದು ಅಬ್ಜೆಕ್ಟಿವ್ ಇಂದ ಇಟ್ ವಾಸ್ ನಾಟ್ ಗುಡ್, ಬಟ್ ಈಗ ನನ್ನ ಸಬ್ಜೆಕ್ಟಿನ ಕ್ವಾಲಿಟಿ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಈ ಜಾಗದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಕಾಂಪೌಂಡ್ ಅಬ್ಜೆಕ್ಟಿವ್ಸ್. ನಾಟ್ ಆಲ್ವೇಸ್, ಬಟ್ ಎರರ್ ಸ್ಪಾಟಿಂಗ್ ಅಲ್ಲಿ ಕಾಂಪೌಂಡ್ ಅಬ್ಜೆಕ್ಟಿವ್ ತುಂಬಾನೇ ಕೇಳ್ತಾರೆ. ಬಿ ಪ್ರಿಪೇರ್ಡ್ ಫಾರ್ ದಟ್. ಓಕೆ, ಎಸ್. ಸೊ I hope you have understood until this. And now ನಿಮಗೆ ಏನಾದರೂ ಡೌಟ್ಸ್ ಇದ್ರೆ you can ask me. And Raki was telling, ma'am, repeat ಮಾಡಿ. What do you want to repeat? You did not tell. Complex, simple. Long term. Yes, you're right. Long term.
ಈ ರೀತಿಯಾದ ಬಹಳಷ್ಟು ವರ್ಡ್ಸ್ ಇದೆ. ಇಟ್ಸ್ ನಾಟ್ ದಟ್ ಇಲ್ಲಿ ನಾನು ಕೊಟ್ಟಿರೋದು ಮಾತ್ರ ಇದೆ ಅಂತಲ್ಲ. ಯು ಹ್ಯಾವ್ ಮೆನಿ ವರ್ಡ್ಸ್ ಲೈಕ್ ದಿಸ್. ಓಕೆ, ಲಾಂಗ್ ಟರ್ಮ್ ಆಗಿರಬಹುದು, ಶಾರ್ಟ್ ಹ್ಯಾಂಡೆಡ್ ಆರ್ ಕಾಕ್ ಐಡ್, ಇದೆಲ್ಲದೂ ಸಹ ನಿಮ್ಮ adjectives ಆಗಿರುತ್ತೆ. and that too exactly your compound adjectives. ಕ್ಲಾಸ್ ಖಂಡಿತವಾಗ್ಲೂ ಡೈಲಿ ಮಾಡ್ತಾ ಇದೀವಿ. ಡಿಸ್ಕ್ಯಾರಿಯೇಜ್, ಅದು ಡಿಸ್ಕ್ಯಾರಿಯೇಜ್ ಆಗಲ್ಲ, ಇಟ್ ಮೈಟ್ ಬಿಕಮ್ ಮಿಸ್ಕ್ಯಾರಿಯೇಜ್ ಆಗ್ಬೋದೇ ಹೊರತು ಡಿಸ್ ಬರೋದಿಲ್ಲ. ಸೊ ನೀವು ಸಫಿಕ್ಸ್ ಪ್ರಿಫಿಕ್ಸ್ ಯಾವ್ದನ್ನ ಯಾವ ಸಿಚುಯೇಷನ್ ಅಲ್ಲಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಬಟ್ ನೀವ್ ಹೇಳಿದ ಹಾಗೆ ಡಿಸ್ಕ್ಯಾರಿಯೇಜ್ ಇಸ್ ರಾಂಗ್, ಅದು ಮಿಸ್ಕ್ಯಾರಿಯೇಜ್ ಆಗ್ಬೇಕು. ಎಸ್, ಸ್ಟೋನ್ ಹಾರ್ಟೆಡ್, ಆಲ್ ಹೆಲ್ಪಿಂಗ್ ವರ್ಬ್ಸ್. ಡೌಟ್ಸ್ ಇರೋರು ಡೌಟ್ಸ್ ಕೇಳ್ಬೋದು. ಡೈಲಿ ಕ್ಲಾಸಸ್ ಟೈಮಿಂಗ್ ಇಸ್ at 6 o'clock. 6 ಗಂಟೆಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, 7 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಪ್ರತಿ ದಿವಸ, ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ಅಟೆಂಡ್ ಮಾಡಬಹುದು ಯೂಟ್ಯೂಬ್ ಅಲ್ಲಿ. ಸೊ ನಿಮ್ಗೆ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಆಗತ್ತೆ. ಸೊ ನೀವು ಗ್ರೂಪ್ ಅಲ್ಲಿ ಇಲ್ಲ ಅಂದ್ರೆ ಗ್ರೂಪ್ಗೆ ಜಾಯಿನ್ ಆಗಬಹುದು. ಅಂಡರ್ಸ್ಟ್ಯಾಂಡಿಂಗ್, ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಎಸ್ ಮೇಡಮ್, ಸಫಿಕ್ಸ್ ಪ್ರಿಫಿಕ್ಸ್ ನ ಬೇಸಿಕ್ ಹೇಳಿ. ಸಫಿಕ್ಸ್ ಪ್ರಿಫಿಕ್ಸ್ ಅಂದ್ರೆ ಜಸ್ಟ್ ಲೈಕ್ ಯೋರ್ ಅಡ್ಜೆಕ್ಟಿವ್ ಆರ್ ಇವಾಗ ನಾವೇನು ಕಂಪ್ಯಾರಿಸನ್ ಡಿಗ್ರಿ ನೋಡಿದ್ವಲ್ಲ ಆ ರೀತಿನಲ್ಲಿ ಒಂದು ವರ್ಡ್ ಇರುತ್ತೆ. ಲೆಟ್ಸ್ ಟೇಕ್, ಈಗ somebody gave me an example here only, ಅಂಡರ್ಸ್ಟ್ಯಾಂಡಿಂಗ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಒಂದು ವರ್ಡ್ ಇದ್ರೆ ನಾನು ಇದನ್ನ ನೆಗೆಟಿವ್ ಆಗು ಚೇಂಜ್ ಮಾಡ್ಬೋದು, ಪಾಸಿಟಿವ್ ಆಗಿ ಕೂಡ ಚೇಂಜ್ ಮಾಡ್ಬೋದು. ಸೊ ನಾನು ಇದನ್ನ ನೆಗೆಟಿವ್ ಚೇಂಜ್ ಮಾಡಬೇಕು ಅಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀನಿ. ನಾನು ಇದನ್ನ ಪಾಸಿಟಿವ್ ಮಾಡಬೇಕು ಅಂದ್ರೆ ಅಂಡರ್ಸ್ಟುಡ್ ಮಾಡ್ತೀನಿ. ಇದರ ಬೇಸಿಕ್ ಫಾರ್ಮ್ ಏನು? ಅಂಡರ್ಸ್ಟ್ಯಾಂಡ್ ಆಗತ್ತೆ. ಸೊ ಪ್ರಿಫಿಕ್ಸ್ ಸಫಿಕ್ಸ್ ಅಲ್ಲಿ 2 ರೀತಿ ಇರುತ್ತೆ, ಒಂದು ಪಾಸಿಟಿವ್ ಮತ್ತೊಂದು ನೆಗೆಟಿವ್. ಸಿಚುಯೇಷನ್ ಅನ್ನ ನೋಡಿ ನೀವು ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿ ಚೇಂಜ್ ಮಾಡ್ತೀರಾ. ಹಾಗಂತ ಎಲ್ಲಾ ಪ್ರಿಫಿಕ್ಸಸ್ ನೆಗೆಟಿವ್ ಪಾಸಿಟಿವ್ ಕನ್ವರ್ಟ್ ಆಗತ್ತೆ ಅಂತಿಲ್ಲ. ಕೆಲವು ಪ್ರಿಫಿಕ್ಸಸ್ ಬರೀ ಪಾಸಿಟಿವ್ ಕನ್ವರ್ಟ್ ಆಗಬಹುದು, ಕೆಲವು ಪ್ರಿಫಿಕ್ಸಸ್ ಬರೀ ನೆಗೆಟಿವ್ ಗೆ ಕನ್ವರ್ಟ್ ಆಗಬಹುದು, ಪಾಸಿಟಿವ್ ಕನ್ವರ್ಟ್ ಆಗದೇನೆ ಇರಬಹುದು. ಸೊ ಯು ವಿಲ್ ಹ್ಯಾವ್ ಸರ್ಟನ್ ಪ್ರಿಫಿಕ್ಸಸ್ ಆಸ್ ವೆಲ್. ಸೊ ನಿಮಗೆ ಕಾಮನ್ ಪ್ರಿಫಿಕ್ಸಸ್ ತಿಳ್ಕೊಂಡಿರ್ಬೇಕು. ದಟ್ ಇಸ್ ಲೈಕ್ ಅನ್ ಆಗಿರ್ಬೋದು, UN, IR ಆಗಿರಬಹುದು, ಅಥವಾ ಯು ವಿಲ್ ಆಲ್ಸೋ ಹ್ಯಾವ್ MIS ಅಂದ್ರೆ ಮಿಸ್, DIS ಈಗ ಇನ್ನು ಒಬ್ರು ಹಾಕಿದ್ರಲ್ಲ ಆ ರೀತಿ DIS ಇರಬಹುದು. ಸೊ ಯು ಹ್ಯಾವ್ ಮೆನಿ ಥಿಂಗ್ಸ್ ಲೈಕ್ ದಟ್. ಆಮೇಲೆ EN ಇದೆ, UN ಇದೆ, ಸಬ್ ಇದೆ. ಆಮೇಲೆ ಇದು ಪ್ರಿಫಿಕ್ಸ್ ಸಬ್. EN ಬಂದು ಸಫಿಕ್ಸ್ ಸೆಂಟೆನ್ಸ್ ಆದ್ಮೇಲೆ, UN ಇದು ಸೆಂಟೆನ್ಸ್ಗೆ ಮೊದಲು, ಐ ಮೀನ್ ಆ ವರ್ಡ್ಗೆ ಮೊದಲು. ಅನ್ಫಾರ್ಚುನೇಟ್. ಸೊ ಈಗ ನಾನು ಒಂದು ವರ್ಡ್ ತಗೊಂಡ್ರೆ ದಟ್ ಇಸ್ ಫಾರ್ಚುನೇಟ್. ಫಾರ್ಚುನೇಟ್ ಬೇಸ್ ವರ್ಡ್, ದಿಸ್ ಇಸ್ ಬೇಸ್. ಇದನ್ನ ನಾನು ಸಫಿಕ್ಸ್ ಪ್ರಿಫಿಕ್ಸ್ ಚೇಂಜ್ ಮಾಡಬೇಕು ಅಂದ್ರೆ ಅನ್ಫಾರ್ಚುನೇಟ್. ಅಂಡ್ ಈ ಅನ್ಫಾರ್ಚುನೇಟ್ ಏನಾಯ್ತು ಈಗ? ನೆಗೆಟಿವ್ ಆಯ್ತು. ಫಾರ್ಚುನೇಟ್ಲಿ, ಫಾರ್ಚುನೇಟ್ಲಿ ಏನಾಯ್ತು? ಫಾರ್ಚುನೇಟ್ಲಿ ನೌ ಬಿಕೇಮ್ ಪಾಸಿಟಿವ್ ಆರ್ ನ್ಯೂಟ್ರಲ್. ಓಕೆನಾ? ಸೊ ಬೇಸ್ ಫಾರ್ಮ್ ಅಲ್ಲಿ ಇದ್ದಾಗ ಯೂಶಲಿ ಅದು ಪಾಸಿಟಿವ್ ಇರುತ್ತೆ, ಬಟ್ ನಾವು
it becomes positive or neutral. Fortunately he picked his call, or fortunately he got a ticket to the movie. ಓಕೆನಾ? ಅಥವಾ ನೆಗೆಟಿವ್ ಹೇಳುವಾಗ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ರಿಸೀವ್ ದ ಟಿಕೆಟ್ ಫಾರ್ ಮೂವಿ. ಸೊ ಈ ರೀತಿನಲ್ಲಿ ಪಾಸಿಟಿವ್ ನೆಗೆಟಿವ್ ನ ಯು ಆರ್ ಗೋಯಿಂಗ್ ಟು ಡಿಟೆಕ್ಟ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. Compound adjective, definitely I will repeat. So compound adjective, as the word says, ಈಗ ನೀವು ಕಾಂಪೌಂಡ್ ಅಬ್ಜೆಕ್ಟಿವ್ ಅಂದ ತಕ್ಷಣ ತಲೆನಲ್ಲಿ ಒಂದ್ ಇಟ್ಕೊಳ್ಬೇಕು, ಇಟ್ ಇಸ್ ಅ ಕಾಂಬಿನೇಷನ್. ಕಾಂಪೌಂಡ್ ಅಬ್ಜೆಕ್ಟಿವ್ ಅಂದ ತಕ್ಷಣ ಕಾಂಬಿನೇಷನ್ ಅಂತ ನೆನ್ಪಿಟ್ಕೊಳ್ಳಿ. ಯು ವಿಲ್ ಹ್ಯಾವ್ 2 adjectives, 1 + 1, 2 adjective ಇರುತ್ತೆ ಟು ಮಾಡಿಫೈ ಮೋರ್ ಅಬೌಟ್ ಯುವರ್ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನಾಗಿ ಡೀಟೇಲ್ಸು ಅಥವಾ ಇನ್ನೂ ಚೆನ್ನಾಗಿ ಹೇಳೋದಕ್ಕೆ you will be having your 2 adjectives together. ಓಕೆನಾ? ಸೊ ಇಲ್ಲಿ 2 adjectives ಇರತ್ತೆ, ಆದ್ರೆ ಇನ್ ಬಿಟ್ವೀನ್ ಅಲ್ಲಿ ಏನೂ ಸಹ ಇರೋದಿಲ್ಲ. ಇನ್ ಬಿಟ್ವೀನ್ ಅಲ್ಲಿ 2 adjectives ಮಧ್ಯ ಯಾವುದೇ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದ್ರು, ರಿಮೆಂಬರ್ ಇಟ್ ಈಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಕ್ವೆಶ್ಚನ್. ಅದು ಬೇರೆ ರೀತಿಯಾದ ಕ್ವೆಶ್ಚನ್ ಆಗಿರತ್ತೆ, ಇಲ್ಲ ಅದು ಎರರ್ ಕ್ವೆಶ್ಚನ್ ಆಗಿರತ್ತೆ. ಸೊ ನಿಮ್ಮ ತಲೆಯಲ್ಲಿ ಇದು ಯಾವಾಗ್ಲೂ ನೆನಪಿರ್ಲಿ. 2 adjective ಮಧ್ಯೆ ಪ್ರಿಪೋಸಿಷನ್ ಆಗ್ಲಿ ಕಂಜಂಕ್ಷನ್ ಆಗ್ಲಿ ಯೂಶಲಿ ಬರೋದಿಲ್ಲ. ಅಪ್ಪಿ ತಪ್ಪಿ ನಿಮ್ಗೆ ವರ್ಬ್ ಅಥವಾ ನೌನ್ ಬಂದ್ರೆ ದೆನ್ ಅಂಡರ್ಸ್ಟ್ಯಾಂಡ್ ಅದೆರಡು ಡಿಫ್ರೆಂಟ್ ಸೆಟ್ ಆಫ್ ಸಿಚುಯೇಷನ್. ಒಂದೇ ಸೆಂಟೆನ್ಸ್ ಕೊಟ್ಟಿಯೇನೆ, ಅದೇ ಸಿಚುಯೇಷನ್ ಬೇರೆ ಬೇರೆ, ರೆಫರೆನ್ಸ್ ಬೇರೆ ಬೇರೆ. ಬಟ್ ಯಾವಾಗ ಅವನು ಇಲ್ಲಿ ಬರೀ ಕಂಜಂಕ್ಷನ್ ಪ್ರಿಪೋಸಿಷನ್ ಕೊಡ್ತಾನೆ ನೌನ್ ವರ್ಬ್ ನ ಬಿಟ್ಟು, ದೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಇಸ್ ಅ ನೆರರ್. ಸೊ ಆಗ ನೀವು ಅದು ಎರರ್ ಅಂತ ಡಿಸೈಡ್ ಮಾಡ್ಕೊಳ್ಬೇಕು. ಹೋಪ್ ಇವಾಗ ಅರ್ಥ ಆಗಿದೆ. ಅಂಡ್ 2 adjective ಜೊತೆ ಸೇರಿಸಿದಾಗ ಆಗೋದೆ ದಟ್ ಈಸ್ ಯುವರ್ ಕಾಂಪೌಂಡ್ ಅಬ್ಜೆಕ್ಟಿವ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸುನೀತಾ ಅವರೇ. If you have understood, please do put it on chat. Misunderstand. It can be misunderstood. Misunderstood. She misunderstood me. Or else, did you misunderstand what I said? ಅದು ಸಹಿತ ಆಗತ್ತೆ, ಬಟ್ ಟೆನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡ್ಗೆ ಅಂಡರ್ಸ್ಟುಡ್ಗೆ ಟೆನ್ಸ್ ಚೇಂಜ್ ಆಗುತ್ತೆ. ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಸಿಚುಯೇಷನ್ ಅಲ್ಲಿ. ಸ್ಟುಡ್ಗೆ ಪಾಸ್ಟ್ ಹೋಗ್ತೀವಿ, ಸಿಂಪಲ್ ಪಾಸ್ಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ಗೋ ಓಡಿಗೆ ನಾವು ಹೋಗ್ತೀವಿ. ಓಕೆನಾ? ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ನೌ. ಸೊ ನಾವು ಇವತ್ತಿನ ಕ್ವೆಶ್ಚನ್ಸ್ಗೆ ಜಂಪ್ ಆಗೋಣ. ಪ್ರಾಕ್ಟೀಸ್ ಕ್ವೆಶ್ಚನ್ಸ್. ಆಸ್ ಯೂಶುವಲ್ ಯು ಹ್ಯಾವ್ ಕ್ವೆಶ್ಚನ್ಸ್ ಹಿಯರ್. ಇಲ್ಲಿ ಸಾಲ್ವ್ ಮಾಡಕ್ಕೂ ಇದೆ, ಮನೆಯಲ್ಲಿ ಸಾಲ್ವ್ ಮಾಡಕ್ಕೂ ಸಹ ಇದೆ. ಅಂಡ್ ಲೆಟ್ಸ್ ಕಮ್. ದೇರ್ ವರ್ ಓನ್ಲಿ 2 commands, but each and every commands was equal. Commanders was equal. One second. To 6 policemen. There were only 2 commands, but each and every command was equal to 6 policemen. No error. So ಎಲ್ಲಾ ಪೊಲೀಸವ್ರಿಗೂ ಒಂದೇ ರೀತಿಯಾದ ಕಮೆಂಟ್ಸ್ ಇತ್ತು, ಬಟ್ ಎಲ್ಲಾ ಪೊಲೀಸವ್ರಿಗೂ ಸಹಿತ ಅದರಲ್ಲಿ 6 ಪೊಲೀಸ್ ಮೆನ್ಗೆ ಡಿಫ್ರೆಂಟ್ ಕಮೆಂಟ್ಸ್ ಇತ್ತು. ಸೊ ಇದರಲ್ಲಿ ಅಬ್ಜೆಕ್ಟಿವ್ ಯಾವುದು ಅಂತ ನಂಗೆ ಹೇಳಿ. ವಿಚ್ ಇಸ್ ಯುವರ್ ಅಬ್ಜೆಕ್ಟಿವ್? ದೆನ್ ಎರರ್ ಫೈಂಡ್ ಔಟ್ ಮಾಡೋಣ. There were only 2 commandos, but each and every commando was equal to 6 policemen. 2 has an error, but each and every. Yaake 2? You have to answer me. Why 2?
ಈಚ್ ಯಾವ ನಂಬರು, ಎವ್ರಿ ಯಾವ ನಂಬರು ಅಂತ ನಂಗೆ ಹೇಳ್ಬೋದು. ಈಚ್, ಎಸ್, ಈಚ್ ಅಂಡ್ ಎವ್ರಿ ಬೋತ್ ಆರ್ ಸಿಂಗ್ಯುಲರ್. ಐ ಹ್ಯಾವ್ ಟೋಲ್ಡ್ ಯು ಸಿಂಗ್ಯುಲರ್ ಇನ್ ಪೊಸೆಷನ್. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವರ್ಬ್ ನೋಡುವಾಗೆ ನೋಡಿದೀವಿ. ಈಚ್ ಮತ್ತೆ ಎವ್ರಿ ಎರಡು ಸಿಂಗ್ಯುಲರ್ ಪೊಸೆಷನ್ ಹೇಳುವಾಗ ನಾನು ಎರಡೂ ಸಿಂಗ್ಯುಲರ್ ಪೊಸೆಷನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಟು ಯೂಸ್ ಓನ್ಲಿ ಒನ್ ಇನ್ಸ್ಟೆಡ್, ಯಾವ್ದಾದ್ರು ಒಂದು ಪೊಸೆಷನ್. ಸೊ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಯೂಸ್ ದ ಪೊಸೆಷನ್ ಈಚ್. ಎವ್ರಿ ಯಾಕೆ ಯೂಸ್ ಮಾಡಲ್ಲ, ನಾನು ಎಂಟೈರ್ ಟ್ರೂಪ್ ಆಸ್ ಅ ಹೋಲ್ ಗ್ರೂಪ್ ಹೇಳ್ತಾ ಇಲ್ಲ, ನಾನು ಮತ್ತೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ 6 ಅಂತ. ಆಲ್ ಆಫ್ ದೆಮ್ ಆ ರೀತಿ ನಾನು ಹೇಳ್ತಿಲ್ಲ ಎವ್ರಿ ಯೂಸ್ ಮಾಡೋಕ್ಕೆ. ಸೊ ನಾನು ಏನ್ ಮಾಡಬೇಕು, ಆ್ಯಂಡ್ ಎವ್ರಿನ ಕಟ್ ಮಾಡಿ ಈಚ್, ಸಾರಿ ಎವ್ರಿನ ಮೈನಸ್ ಮಾಡಿ, ದಟ್ ಈಸ್ ಎರರ್ ಆಗಿ ಫೈಂಡ್ ಔಟ್ ಮಾಡಿಕೊಂಡು ವಾಟ್ ಐ ವಿಲ್ ಬಿ ಯೂಸಿಂಗ್, ಜಸ್ಟ್ ಮೈ ಈಚ್. ಸೊ ಈಗ ಓದಿ, ದೇರ್ ವರ್ ಓನ್ಲಿ 2 commandos that, but each commando was equal to 6 policemen. So this is how I will be writing. So ಎರಡು ಸಿಂಗ್ಯುಲರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಗ್ಯುಲರ್ ಪೊಸೆಸಿವ್ ವರ್ಬ್ ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಟ್ ಅ ಟೈಮ್ ಯು ನೀಡ್ ನಾಟ್ ಹ್ಯಾವ್ ಟು ಯೂಸ್. ಸೊ ಈಚ್ ಕಮಾಂಡೋ ವಾಸ್ ಈಕ್ವಲ್ ಟು 6 policemen ಅಂತ ಯು ವಿಲ್ ಬಿ ಗೋಯಿಂಗ್. ಕಮಾಂಡೋಸ್ ಸ್ಪೆಲ್ಲಿಂಗ್ ತಪ್ಪ, ಕಮಾಂಡರ್ಸ್. ನೋ, ಇಟ್ ಇಸ್ ಕರೆಕ್ಟ್. ಸ್ಪೆಲ್ಲಿಂಗ್ ಅಲ್ಲ, ನಿಮಗೆ ಸ್ಪೆಲ್ಲಿಂಗ್ ತಪ್ಪಿರೋಂಥದ್ದು ಏನು ಕೊಡೋದಿಲ್ಲ. ವರ್ಬು ಅಬ್ಜೆಕ್ಟಿವ್ ಈ ತರ ತಪ್ಪಿರೋದನ್ನ ಮಾತ್ರ ಎರರ್ ಸ್ಪಾಟಿಂಗ್ ಅಲ್ಲಿ ಕೊಡೋದು. ಸಿಂಗ್ಯುಲರ್, ಎಸ್ ರೈಟ್, ಸಂಬಡಿ ಇಸ್ ಪುಟಿಂಗ್ ಇಟ್ ನೌ. ಸಿಂಗ್ಯುಲರ್ ಆಗಬೇಕು ಅದು. ನೆಕ್ಸ್ಟ್, everybody knows that Sonu Nigam is the most unique singer of this industry. ಯಾವ ಇಂಡಸ್ಟ್ರಿ? ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಅಥವಾ ಏನ್ ಫಿಲ್ಮ್ ಚಾನೆಲ್ಸ್ ಇದೆಯೋ ಅಲ್ಲಿ ಎಲ್ಲಾ ಕಡೆ ಎವ್ರಿಬಡಿ ನೋಸ್ ಸೋನು ನಿಗಮ್ ಇಸ್ ದ ಮೋಸ್ಟ್ ಯುನೀಕ್ ಸಿಂಗರ್. ಅವನ ಬಗ್ಗೆ ಏನು ಬೇಡ. ಇಲ್ಲಿ ಎರರ್ ಹೇಳಿ, 1 2 3 4 ಈ 4ರಲ್ಲಿ ಎರರ್ ಎಲ್ಲಿದೆ, ಅಥವಾ ಎರರೇ ಇಲ್ವಾ? ಎವ್ರಿಬಡಿ ನೋಸ್ ದಟ್ ಸೋನು ನಿಗಮ್. ಸೋನು ನಿಗಮ್ ಇಸ್ ಆಲ್ಸೋ ಯುವರ್ ಸಬ್ಜೆಕ್ಟ್, ನೆನ್ಪಿರ್ಲಿ. ಎವ್ರಿಬಡಿ ಆಸ್ ವೆಲ್, ದ ಮೋಸ್ಟ್ ಯುನೀಕ್ ಸಿಂಗರ್ ಆಫ್ ದಿಸ್ ಇಂಡಸ್ಟ್ರಿ. ಸೊ ನಮ್ಗಿಲ್ಲಿ ಪೊಸೆಸಿವ್ ಪ್ರನೌನ್ ಇದೆ, ನೌನ್ ಇದೆ, ವರ್ಬ್ ಇದೆ, ಮೇನ್ ವರ್ಬ್ ಇದೆ, ಆಮೇಲೆ V2 ಇದೆ, ಅದ್ರ ಜೊತೆನಲ್ಲಿ V3 ಸಹಿತ ಇದೆ. ಸೊ ಯು ಹ್ಯಾವ್ ಟು ಸಿ. ಆಮೇಲೆ ದ್ಯಾಟ್ ದಿಸ್ ಇದೆ. ಸೊ ಎಲ್ಲಿ ಎರರ್ ಇದೆ, ಯಾವ್ದು ರಾಂಗ್ ಇದೆ? ಮೋಸ್ಟ್ ಯುನೀಕ್, most unique. Okay, next, most unique. Most unique ತಪ್ಪು ಅಂತ ಹೇಳ್ತಾ ಇದ್ದೀರಾ. what should it be replaced? ಇನ್ನೇನಾಗಿ ರೀಪ್ಲೇಸ್ ಆಗ್ಬೇಕು ಅದು ಮೋಸ್ಟ್ ಯುನೀಕ್ ಬದಲು? ಮೋಸ್ಟ್, ಆಲ್ರೆಡಿ ಇಟ್ ಇಸ್ ಮೋಸ್ಟ್ ಅಲ್ವಾ? ಮತ್ತೆ ಎರರ್ ಎಲ್ಲಿದೆ? ವೇರ್ ಡು ಯು ಹ್ಯಾವ್ ಅನ್ ಎರರ್? ನೀವೆಲ್ಲರೂ ಎರರ್ ಮೋಸ್ಟ್ ಯುನೀಕ್ ಅನ್ನೋದೇ ಎರರ್ ಅಂತ ಇದ್ದೀರಾ. Everybody knows that Sonu Nigam is the most unique singer of this industry. Can I write more unique or much unique? Forms ನೋಡಿದ್ವಲ್ಲ, ಯಾವ ಯೂನಿಕ್ ಬರಿಬೋದು? ಮೋಸ್ಟ್ ಯೂನಿಕ್ ಬರಿಲ್ಲ, ಮೋರ್ ಯೂನಿಕ್ ಬರಿಲ್ಲ, ಮಚ್ ಯೂನಿಕ್ ಬರಿಲ್ಲ. Which one you would suggest? Use only unique. Most ಬೇಡ, ಬರೀ unique. Everybody knows that Sonu Nigam is the unique singer of this universe, industry. ಯಾಕೆ ಮೋಸ್ಟ್ ಬೇಡ? Why don't you want the possession adjective? ಯಾಕೆ ಬೇಡ? ಕಂಪ್ಯಾರಿಸನ್.
Why do you don't want, or why don't you want possession? For most yak beda a comparison. Much. Please ಒಂದ್ಸರ್ತಿ much unique ಅನ್ನೋ statement na ಆ sentence ಗೆ ಹಾಕಿ ಓದಿ. If that sounds clear, ಆಮೇಲೆ you can give me the answer. English basic ಆಗಿ first process ಅಲ್ಲಿ it has to sound good to your ears. Okay, ಹಂಗಂತ sound ಮಾಡೋದು ಎಲ್ಲದು ಕರೆಕ್ಟು ಅಲ್ಲ, ಅದು ತಲೆಲಿರ್ಲಿ. Everybody knows that Sonu Nigam is the much unique singer of this industry. Unique is superlative degree. Unique is superlative degree. Unique is already a superlative degree, so ನಾನಿಲ್ಲಿ ST use ಮಾಡೋ ಅವಶ್ಯಕತೆ ಇಲ್ಲ. This is your statement. Best. Okay, this is your personal opinion that he is yes best. ನಾವು ಮಾತಾಡ್ತಿರೋದೇ ಬೇರೆ superlatives ಬಗ್ಗೆ. So remember, the statement is not having any error. Everybody knows that. ನನಗಿಲ್ಲಿ possession ಇದೆ. Okay na, everybody. And I also have a noun. ಇಲ್ಲಿ ಒಂದು noun ಇದೆ. Sonu Nigam. Main subject ಇದ್ದಾರೆ. If the most unique ಅಲ್ಲಿ ಯಾವುದೇ ರೀತಿಯಾದ ಡಿಗ್ರೀಸ್ ಇಲ್ಲ. ಸೊ ನಾ ಆ ಯುನೀಕ್ಗೆ ಮೋರ್ ಪ್ರಿಫರೆನ್ಸ್ ಅಥವಾ ಮೋರ್ ಪೊಸೆಷನ್ ಕೊಡಬೇಕು ಅಂದ್ರೆ ನಾನು ಮೋಸ್ಟ್ ಅಥವಾ ಮೋರ್, ಯು ಆರ್ ಮಚ್ ಮೋರ್ ಯುನೀಕ್ ದೆನ್ ವಾಟ್ ಐ ಥಾಟ್, ಮಚ್ ಮೋರ್, ಅಥವಾ ಯು ಆರ್ ಮೋರ್ ಯುನೀಕ್ ದೆನ್ ವಾಟ್ ಐ ಥಾಟ್. ಸೊ ಇಲ್ಲಿ ನನ್ನ ಪೊಸೆಷನ್ ಚೇಂಜ್ ಆಯ್ತು ಪ್ರನೌನ್ದು. ಸೊ ಆಟೋಮ್ಯಾಟಿಕಲಿ ನನ್ನ ಅಬ್ಜೆಕ್ಟಿವ್ ಸಹ ಚೇಂಜ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಾದ ಎರರ್ ಇಲ್ಲ. ನಾಟ್ ಟು ವರಿ. ನೀವೇ ಆಲ್ರೆಡಿ ಎಲ್ಲರೂ ಎರರ್ ಹುಡುಕ್ಬಿಟ್ಟಿದ್ದೀರಾ, ಇಲ್ಲದೆ ಇರೋ ಎರರ್ನ. ನೆಕ್ಸ್ಟ್, ನೀವ್ ಎರರ್ ಕೂಡ ಮಾಡ್ಬಿಟ್ಟಿದ್ದೀರಾ ಅಲ್ಲಿ, ಎರರ್ ಇಲ್ಲದೆ ಇರೋದನ್ನ. ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಥಿಂಗ್. Not less than 100 audience are sitting in the hall and waiting for the final performance. No error. No less than 100 audiences are sitting in the hall and waiting for the final performance. 100 ಜನನು ಆಡಿಟೋರಿಯಂ ಅಲ್ಲಿ ಇಲ್ಲ, ಬಟ್ ಕೆಲವ್ರು ಮಾತ್ರ ಯಾರು ಕೂತಿದಾರೋ ಅವರು ಲಾಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ. Which statement has a error? ಯಾವ ಸ್ಟೇಟ್ಮೆಂಟ್ಗೆ ಎರರ್ ಇದೆ? So we have discussed, ನಾವು few ಯಾವಾಗ ಯೂಸ್ ಮಾಡ್ತೀವಿ, a few ಯಾವಾಗ ಯೂಸ್ ಮಾಡ್ತೀವಿ, little, a little. ಐ ಹೋಪ್ ನಿಮ್ಗೆ ಇದು ನೆನಪಿದೆ. ಅದು ಇಲ್ಲಿ ಯೂಸ್ ಆಗತ್ತೆ. few, a few, little, a little. ಸೊ ಫ್ಯೂಗೆ ಇದು ಪಾಸಿಟಿವ್ ಆದ್ರೆ ಇದರ ಕಂಪ್ಯಾರಿಟಿವ್ ಫಾರ್ಮ್ ಏನು? Can anybody tell? So according to you all, one A has an error. ಏನು ಎರರ್ ಅಲ್ಲಿ? ಎರರ್ ಏನುಂಟು? ಎಸ್ A ನಲ್ಲಿ ಎರರ್ ಇದೆ, ಬಟ್ ಏನ್ ಎರರ್? What's the error? No less. Correct. Lesser. ಸರಿ. Less, lesser, lessest. ಕರೆಕ್ಟಾ? ಲೆಸ್ಸೆಸ್ಟ್ ಅನ್ನೋ ವರ್ಡ್ ಇದೆಯಾ? Do you think there is a word called lessest? Few, fewer, fewest. ಇದೆಯಾ ಈ ವರ್ಡು? Do you know that there are these three words? Superlative ಅಲ್ಲಿ ಅಥವಾ comparative and base form ಅಲ್ಲಿ. ಇದು ಕರೆಕ್ಟಾ? ಲೆಸ್, ಲೆಸರ್, ಲೆಸ್ಸೆಸ್ಟ್ ಕರೆಕ್ಟಾ? ಫ್ಯೂ, ಫ್ಯೂರ್, ಫ್ಯೂಯೆಸ್ಟ್ ಕರೆಕ್ಟಾ? ವಿಚ್ ಒನ್ ಇಸ್ ಕರೆಕ್ಟ್? ಯಾವುದು ಕರೆಕ್ಟ್ ಅನ್ಸುತ್ತೆ? No.
ನೋನೇ ರಾಂಗಾ? ನೋ ಬದಲು ಇನ್ನೇನ್ ಹಾಕೋಣ? ವಾಟ್ ಶಿಲ್ ವಿ ಟೆಲ್? ನೆಗೆಟಿವ್ ಏನ್ ಚೇಂಜ್ ಮಾಡೋಣ? ನೋನ ನನ್ ಮಾಡ್ಬಿಡೋಣ, ನನ್ನರ್ ಮಾಡ್ಬಿಡೋಣ, ಅಥವಾ ನೋವರ್ ಮಾಡ್ಬಿಡೋಣ, ನೋಯೆಸ್ಟ್ ಮಾಡ್ಬಿಡೋಣ? ಟೆಲ್ ಮಿ. ನೀವ್ ಹೇಳ್ದಂಗೆ ನೋಯೆಸ್ಟ್ ನೋವರ್ ಮಾಡ್ಬಿಡೋಣ? ಲೆಸ್ಸರ್. ಆಕ್ಚುಲಿ ಯು ಗೈಸ್ ಆರ್ ರಾಂಗ್. ನಾನು ಅದಕ್ಕೆ ಫಸ್ಟ್ ಹೇಳ್ದೆ ಫ್ಯೂ ಲಿಟಲ್ ನಾವು ಮಾಡಿರೋದನ್ನ ಸ್ವಲ್ಪ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಅಂತ, ರೀಕಾಲ್ ಮಾಡ್ಕೊಳ್ಳಿ ಅಂತ. ಫ್ಯೂನ ನಾವು ಯಾವಾಗ ಯೂಸ್ ಮಾಡ್ತೀವಿ? ವೆನ್ ವಿ ಹ್ಯಾವ್ ಕೌಂಟಬಲ್ ಥಿಂಗ್ಸ್. ಕೌಂಟಬಲ್ ನೌನ್ ಇದ್ದಾಗ ನಾವು ಫ್ಯೂ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನೋ ಫ್ಯೂವರ್ ದ್ಯಾನ್ 100 audiences are sitting in the hall. You are. ನಾಟ್ ಲೆಸ್ ದ್ಯಾನ್ ಆಗತ್ತೆ. ನೀವ್ ಹೇಳ್ದಂಗೆ ನಾಟ್ ಬಂದ್ರೆ ಲೆಸ್ ಬರುತ್ತೆ, ನೋ ಬಂದಾಗ ಫ್ಯೂ ಬರುತ್ತೆ. ಯಾಕೆ? ನಂಗೆ 100ಗಿಂತ ಕಡಿಮೆ ಇದ್ರೆ ನನ್ಗೆ ಏಳ್ಸಕ್ಕಾಗಲ್ವಾ? ಅಫ್ಕೋರ್ಸ್ ಐ ಕ್ಯಾನ್. ಸೊ ನೋ fewer than hundreds audiences. So countable, fewer, fewest, they are countable. Audience are sitting in the hall and waiting for the final performance. So this is the error. First statement ಅಲ್ಲಿ yes ನೀವು ಹೇಳಿದೆಲ್ಲ ಕರೆಕ್ಟು, ಎರರ್ ಅಂತ. ಬಟ್ ಎಲ್ಲಿ ಎರರ್ ಇತ್ತು ಅಂದ್ರೆ ಇಟ್ ಇಸ್ ಇನ್ ಲೆಸ್. ಏನಾಗಿ ರಿಪ್ಲೇಸ್ ಆಗ್ಬೇಕಿತ್ತು? ಫ್ಯೂರ್ ಆಗಿ ರಿಪ್ಲೇಸ್ ಆಗ್ಬೇಕಿತ್ತು ಅಷ್ಟೇ. So let's see the next 100 less than. Fine. So next 3 questions is for your homework. Id nodi, this candy is preferable than that, and its taste is also comparatively good. This candy is preferable than that and its taste is also comparatively good. So idu nimma first statement. Second one, her mother told him that it would be more better if he would do his work himself. No error. Her mother told him that it would be more better if he would do his work himself. So ಇಲ್ಲಿ ನೀವು adjectives already ಕಾಣಿಸ್ತಾ ಇದೆ ಅಂತ I believe, and repetitions ಕಾಣಿಸ್ತಾ ಇರಬಹುದು. Next question. He does not have some money to buy a new printing machine. No error. Okay. So again you can see ತುಂಬಾ visible ಆಗಿದೆ adjective ಯಾವುದು ಅಂತ. ಸೊ ಯು ಹ್ಯಾವ್ ಟು ಚೆಕ್ ಡೌನ್. ಈ 3 ಸ್ಟೇಟ್ಮೆಂಟ್ಸ್ ಗಳಲ್ಲಿ ನಾನು ಕೊಟ್ಟಿರೋ ಹೋಮ್ವರ್ಕ್ಸ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇದೆ, ಯಾವ ಸ್ಟೇಟ್ಮೆಂಟ್ ಅಲ್ಲಿ ಎರರ್ ಇಲ್ಲ, ಅಂಡ್ ಎರರ್ ಯಾಕೆ ಇದೆ, ಯಾವ ಒಂದು ಪರ್ಟಿಕ್ಯುಲರ್ ಅಬ್ಜೆಕ್ಟಿವ್ ಎರರ್ ಅನ್ನೋದನ್ನ ಯು ಗೈಸ್ ಹ್ಯಾವ್ ಟು ಟೆಲ್. ಅಂಡ್ ಇನ್ ಅವರ್ ಟುಮಾರೋಸ್ ಕ್ಲಾಸ್ ಅಂದ್ರೆ ನಾಳಿನ ಕ್ಲಾಸ್ ಅಲ್ಲಿ ಅಬ್ಜೆಕ್ಟಿವ್ಸ್ ನ 5 ರೂಲ್ಸ್ ನ ನೋಡೋಣ. ದಟ್ ಇಸ್ ವಿ ಹ್ಯಾವ್ 5 ಸರ್ಟನ್ ರೂಲ್ಸ್. ಈಗ ನಾವು ಟೈಪ್ಸ್ ಆಫ್ ಫಾರ್ಮ್ಸ್ ಏನ್ ನೋಡಿದೀವಲ್ಲ, ಆ ಟೈಪ್ಸ್ ಆಫ್ ಫಾರ್ಮ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಸರ್ಟನ್ ರೂಲ್ಸ್. ಆ 5 ರೂಲ್ಸ್ ನ ನೋಡೋಣ ಅಂಡ್ ನಾವು ಆರ್ಟಿಕಲ್ಸ್ ನ ಸ್ಟಾರ್ಟ್ ಮಾಡೋಣ. ನಾಳಿನ ಕ್ಲಾಸ್ ಅಲ್ಲಿ ವಿ ವಿಲ್ ಸ್ಟಾರ್ಟ್ ಆರ್ಟಿಕಲ್ಸ್. ಯಾಕೆ? ಆರ್ಟಿಕಲ್ಸ್ ಆರ್ ಆಲ್ಸೋ ಸಿಮಿಲರ್ ಟು ಅಬ್ಜೆಕ್ಟಿವ್ಸ್. ಓಕೆ, ಸಮ್ ವಾಟ್ ಲೈಕ್ ಅಬ್ಜೆಕ್ಟಿವ್. ಸೊ ಆರ್ಟಿಕಲ್ಸ್ ಕಲ್ತ್ರೆ ಮುಂದೆ ಇನ್ನು ಈಸಿಯಾಗಿ ಹೋಗಬಹುದು ನಾವು ಅಂತ. ಕ್ಲಿಯರ್? ಎಸ್. ಸೊ ಬಿಫೋರ್ ವಿ ಎಂಡ್ ದ ಕ್ಲಾಸ್, ಎಸ್ ಡೆಫಿನೆಟ್ಲಿ ಇವತ್ತಿನ PPT ಬರುತ್ತೆ, ಜೊತೆಗೆ ಲಾಸ್ಟ್ ವೀಕ್ PPTನೂ ನಿಮಗೆ ಸಿಗುತ್ತೆ. ನಾಟ್ ಟು ವರಿ, ವಿ ವಿಲ್ ಬಿ ಶೇರಿಂಗ್ ದಟ್. ಕ್ಲಾಸ್ ಮುಗಿತಿದ್ದಂಗೆ ನಿಮ್ಮನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಆಡ್ ಮಾಡ್ತಾರೆ ಗ್ರೂಪ್ಗೆ. ಅಂಡ್ ಬಿಫೋರ್ ಐ ಲೀವ್, ಆಸ್ ಆಲ್ವೇಸ್, ಒನ್ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ಬ್ಯಾಂಕಿಂಗ್ ವರ್ಕ್ಶಾಪ್ ಬಗ್ಗೆ. 2nd October ನಡೀತಾ ಇರೋ ಆನ್ಲೈನ್ ಓರಿಯಂಟೇಷನ್ ಕ್ಲಾಸ್ ಅನ್ನ ಎಲ್ಲರೂ ಝೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿ. ಈವನ್ ಐ ವಿಲ್ ಬಿ ದೇರ್ ಅಲಾಂಗ್ ವಿತ್ ಯು. ಅಂಡ್ ಆಲ್ಸೋ 10th October ಇಂದ ನಿಮಗೆ ಡೆಮೋ ಕ್ಲಾಸಸ್, ದಟ್ ಈಸ್ ಆಫ್ಲೈನ್ ಡೆಮೋ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಫಾರ್ 4 days, in which
5th ಡೇ 5ನೇ ದಿವಸ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ. ಸ್ಕಾಲರ್ಶಿಪ್ ಅಲ್ಲಿ ಟಾಪ್ ಬಂದ್ರೆ ನಿಮಗೆ ಫೀಸ್ ಅಲ್ಲಿ ಕನ್ಸೆಷನ್ ಸಹ ಸಿಗುತ್ತೆ. ಅಂಡ್ ಈ ಕ್ಲಾಸಸ್ ನಿಮಗೆ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಯಾರ್ಯಾರಿಗಾದ್ರೂ ಈ ಒಂದು ಆನ್ಲೈನ್ ಓರಿಯೆಂಟೇಷನ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಕಾಣಿಸ್ತಾ ಇರೋ ಕಾಂಟ್ಯಾಕ್ಟ್ ಅಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ತಿಳಿಸ್ಬೋದು. ಯು ವಿಲ್ ಬಿ ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಜಾಯಿನ್ ಅಸ್ ಅಂಡ್ talk to all of us. So until then you have to keep watching our videos and ನೀವು ಮಾಡಬೇಕಿರೋ ಒಂದು ಕೆಲಸ, that is press a small like button. ಲೈಕ್ ಕೊಟ್ಟು ಇನ್ನು ಯಾರೆಲ್ಲರಿಗೂ ಕಲಿಬೇಕು ಅಂತ ಆಸೆ ಇರುತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಅಂತವರಿಗೆ ನನ್ನ ಕ್ಲಾಸಸ್ ನ you have to keep on sharing. Hope you have understood or you have satisfied with your today's class and let's meet in tomorrow's class. ನಾಳೆ ಮತ್ತೆ ಭೇಟಿ ಆಗೋಣ and ಏನೇ doubts ಇದ್ರು we will all talk about that tomorrow. Take care all of you. Have a very great day. Bye.